ओम। नारायणाय परिपूर्ण गुणार्णवाय विश्वोदय स्थितिलयोन्नियतिप्रदाय ज्ञानप्रदाय विबुधासुरसौख्य दुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 वर्षपर्यन्तं सततं रामपूजकः श्री सत्यप्रमोद गुरुराट भासतां नो हृदं। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मत्कुणदोषचिन्तनविधौ नूनं मनं मा कृथाः। श्री सत्यात्मगुरो त्वदङ्घ्रियुगलं हित्वा न मे सद्गति। यैरहं शुकवत् सम्यक् शिक्षितोऽस्मि कृपालभिः तान् वन्दे धेनुपाचार्यान् तत्त्वज्ञानार्थसिद्धये। गुरुभ्यो नमः। हरिः ओम हरिः ओम हरिः ओम। स्वस्तिस्तु अचेडतन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधनीभूते अद्य विष्णुतत्त्वनिर्णय ग्रंथविवरण तथा आध्यात्मिकरीत्या भीमसेन चरित्रचित्रण विषययोः विवरणारंभे सति किंचित् पूर्वकथानुवादः। हरिः ओम। हरिः ओम हरिः ओम। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे।
ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹರಿ ಓಂ ಹರಿ ಓಂ ಸ್ವಸ್ತಿಸ್ತು ಅಸೇಢ ಸನ್ಮಂಗಲಾನಿ ಸಂತು ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ಉಕ್ತಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಠಾಪನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಅದ್ಯ ಹರೇ ರಾಮ ವಿಷ್ಣು ತತ್ವ ನಿರ್ಣಯ ಭೀಮಸೇನ ವಿವರಣಾರಂಭೆ ಸತಿ ಕಿಂಚಿತ್ ಪುರುಕಥಾನುವಾದ ಹರಿ ಓಂ ಹರಿ ಓಂ ಹರಿ ಓಂ ಶ್ರೀ ಗುರುಭ್ಯೋ ನಮಃ ಎರಡು ಸಲ ಗ್ರಂಥದ ಬಗ್ಗೆ ವಿವರಣೆ ಆಯಿತು. ಇರಲಿ, ನಿನ್ನೆ ವೈಶೇಷಿಕರು ಪ್ರತ್ಯಭಿಜ್ಞೆಯಿಂದ ನೀವು ವರ್ಣದ ನಿತ್ಯತ್ವವನ್ನು ಸ್ವಯಂ ಗಕಾರ ಅಂತೇಳಿ ಅದೇ ನಿನ್ನೆ ಉಚ್ಚಾರಣೆ ಮಾಡಿದ ಮಂತ್ರವೇ ಇವತ್ತು ಉಚ್ಚಾರಣೆ ಮಾಡಲ್ಪಟ್ಟಿದೆ ಅಂತನ್ನುವ ಆ ಒಂದು ವರ್ಣ ನಿತ್ಯತ್ವದ ವಿಧಾನವನ್ನು ಪ್ರತ್ಯಭಿಜ್ಞೆಯಿಂದ ಏನು ಹೇಳ್ತೀರಿ, ಇದು ನಮಗೆ ಸಮ್ಮತವಿಲ್ಲ. ನಮ್ಮ ಪ್ರಕಾರ ಪೃಥ್ವಿಗೆ ಸಂಬಂಧಿಸಿರ್ತ ಪೃಥ್ವಿ, ಅಪ್, ತೇಜ್, ವಾಯು, ಆಕಾಶ ಪಂಚಮಹಾಭೂತಗಳು. ಅದರಲ್ಲಿ ಪೃಥ್ವಿಯ ಪರಿಮಾಣ, ಪೃಥ್ವಿ ಸಂಬಂಧಿತ ಪರಿಮಾಣಗಳಿಗೆ ಪಾರ್ಥಿವ ಪರಮಾಣು ಅಂತ ಕರೀತಾರೆ. ಈ ಪಾರ್ಥಿವ ಪರಿಮಾಣಗಳು ಗಾಳಿ, ಮಳೆ, ಬಿಸಿಲು ಇವುಗಳಿಂದ ಸವಕಳಿಯಾಗಿ ಬಿಸಿಯಾಗಿ ಆನಂತರ ಅವುಗಳಲ್ಲಿ ಏನಾದರೂ ಕೆಮಿಕಲ್ ರಿಯಾಕ್ಷನ್ ಆಗಿ ಇವುಗಳಿಗೆ ಅವರು ಪಾಕ ಅಂತನ್ನೋ ಶಬ್ದ ಉಪಯೋಗಿಸ್ತಾರೆ. ಗಾಳಿ ಮಳೆ ಬಸಗಳ ಪಾಕದಿಂದ ಅವು ನಿತ್ಯದಲ್ಲಿ ವಿನಾಶವನ್ನು ಹೊಂದುತ್ತವೆ, ಮತ್ತೆ ಪುನಃ ಹುಟ್ಟಿ ಬರುತ್ತವೆ. ಅದೇ ರೀತಿಯಾಗಿ ಸ್ವಯಂ ನಿನ್ನಿನ ದೇವದತ್ತನೇ ಇವನು ಅಂತ ತಿಳ್ಕೊಂಡಂತೇಳಿ ಪ್ರತ್ಯಭಿಜ್ಞೆಯಿಂದ ದೇವದತ್ತ ನಿತ್ಯ, ನಿನ್ನಿನವನೇ ಕ್ಷಣಿಕನಲ್ಲ. ನಿತ್ಯ ಅಂದರೆ ಪೂರ್ತಿ ನಿತ್ಯ ಅಲ್ಲ, ಅನಿತ್ಯ. ನಿನ್ನಿನ ದೇವದತ್ತನೇ ಇವನು ಅಂತ ತಿಳ್ಕೊಂಡಂತನ್ನುವಂತೆ ನಿನ್ನಿನ ವೇದ ಮಂತ್ರವನ್ನೇ ಇವತ್ತು ನಾನು ಕೇಳ್ತಾ ಇದ್ದೇನೆ ಅಂತನ್ನುವ ಪ್ರತ್ಯಭಿಜ್ಞೆ ಇರುವುದರಿಂದ ವರ್ಣಗಳು ನಿತ್ಯ ಅಂತ ನೀವೇನು ಹೇಳ್ತೀವಿ. ದೇವದತ್ತನ ಶರೀರ ಪಾರ್ಥಿವವಾದ್ದರಿಂದಾಗಿ ಆ ಸ್ವಯಂ ದೇವದತ್ತ ಅನ್ನೋ ಪ್ರತ್ಯಭಿಜ್ಞೆ ಭ್ರಾಂತಿ ಏಕಬಾರದು. ಅವನ ಶರೀರವು ಕೂಡ ನಿತ್ಯದಲ್ಲಿ ಉತ್ಪತ್ತಿ ವಿನಾಶವನ್ನು ಹೊಂದುವುದರಿಂದ ಆ ಸ್ವಯಂ ದೇವದತ್ತ ಅಂತನ್ನೋ ಪ್ರತ್ಯಭಿಜ್ಞೆಯ ಯುಕ್ತಿ ನಿಮ್ಮ ವರ್ಣನಿತ್ಯತ್ವಕ್ಕೆ ಸಹಾಯವಾಗುವುದಿಲ್ಲ. ಯಾಕೆಂದರೆ ಪ್ರತ್ಯಭಿಜ್ಞೆ ಭ್ರಾಂತಿ ಅಂತಂದಮೇಲೆ ಸ್ವಯಂ ಗಕಾರ ಅಂತ ತಿಳ್ಕೊಂಡಂತನ್ನುವ ವರ್ಣದ ನಿತ್ಯತ್ವ ಸರಿ ಹೋಗೋದಿಲ್ಲ. ಅಂದರೆ ನಾವೇನು ಅಕಾರಾದಿ ವರ್ಣಗಳು ನಿತ್ಯ ಅಂತ ಹೇಳ್ತಾ ಇದ್ದೇವೆ, ಅದರ ಮೇಲೆ ವೈಶೇಷಿಕರ ಆಕ್ಷೇಪ ಈ ರೀತಿಯಾಗಿದೆ. ಆಗ ನಾವು ವೈಶೇಷಿಕರಿಗೆ ಕೇಳ್ತೇವೆ, ಹಾಗಾದರೆ ನಿನ್ನ ಪ್ರಕಾರ ಎಲ್ಲ ಪಾರ್ಥಿವ ಪದಾರ್ಥಗಳು, ಪೃಥ್ವಿಗೆ ಸಂಬಂಧಿಸಿದ ಪದಾರ್ಥಗಳು, ಪೃಥ್ವಿಯ ವಿಕಾರದಿಂದ ಹುಟ್ಟಿದ ಪದಾರ್ಥಗಳು,
ಕ್ಷಣಿಕವಲ್ಲೇನು? ವೈಶೇಷಿಕತೆ ಹೌದು, ಕ್ಷಣಿಕ. ಹಾಗಾದರೆ ನಿನಗೂ ಮತ್ತು ಬೌದ್ಧರಿಗೂ ಯಾವ ಅಂತರವಿಲ್ಲ. ನೀನು ಬೌದ್ಧ ಮತವನ್ನು ವಿಮರ್ಶೆ ಮಾಡ್ತೀಯ, ಬೌದ್ಧ ಮತವನ್ನು ಖಂಡನೆ ಮಾಡ್ತೀಯ. ಅವರು ಕೂಡ ಸರ್ವಂ ಕ್ಷಣಿಕಂ ತಿಳ್ಕೊಂಡು ಅಂತ ಹೇಳ್ತಾರೆ. ನಿನ್ನ ಪ್ರಕಾರವೂ ಕೂಡ ಪಾರ್ಥಿವ ಪ್ರಮಾಣಗಳಲ್ಲೂ ಕ್ಷಣಿಕ ಅಂತ ತಿಳ್ಕೊಂಡು ಅಂತೇಳಿ ನಿನ್ನ ವೈಶೇಷಿಕರ ಸಿದ್ಧಾಂತ ಇದೆ. ಹಾಗಾದರೆ ನಿಮ್ಮಿಬ್ಬರಲ್ಲೇ ಸಾಮ್ಯ ಬಂತಲ್ಲ, ನಿಮ್ಮದೇನು ಬೇರೆ ದರ್ಶನ ಆಗಲಿಲ್ಲಲ್ಲ, ಬೇರೆ ಮತ ಅಂತ ಅನಿಸ್ಕೊಳ್ಳಿಲ್ಲಲ್ಲ ಅಂತ ನಾವು ಯಾಕೆ ಅನ್ಬಾರ್ದು? ಇಲ್ಲ, ನಾವು ಬೌದ್ಧರಂತೆ ಸರ್ವಂ ಕ್ಷಣಿಕಂ ಅಂತಿಕೊಂಡು ಹೇಳೋರಲ್ಲ. ಕೇವಲ ಪಾರ್ಥಿವ ಪೃಥ್ವಿಗೆ ಸಂಬಂಧಿಸಿದ ಪರಮಾಣುಗಳನ್ನು ಮಾತ್ರ ಕ್ಷಣಿಕ ಅಂತ ನಾವು ಹೇಳ್ತೇವೆ. ಜಲೀಯ ಮತ್ತು ವಾಯವ್ಯ, ನೀರಿಗೆ ಸಂಬಂಧಿಸಿದ ವಾಯುವಿಗೆ ಸಂಬಂಧಿಸಿದ ಪರಮಾಣುಗಳು ನಿತ್ಯ ಅಂತ ಹೇಳ್ತೇವೆ ನಾವು. ಅವರು ಸರ್ವಂ ಕ್ಷಣಿಕಂ ಅಂತ ಹೇಳ್ತಾರೆ. ನಾವು ಪಾರ್ಥಿವ ಪರಿಮಾಣಗಳು ಮಾತ್ರ, ಪೃಥ್ವಿಗೆ ಸಂಬಂಧಿಸಿದ ಅಣುಗಳು ಮಾತ್ರ ಕ್ಷಣಿಕ ಅಂತ ಹೇಳ್ತೇವೆ. ನಮಗೂ ಮತ್ತು ಅವರಿಗೂ ಸಾಮ್ಯ ಹೇಗಾಯಿತು? ಭಿನ್ನತೆ ಇದೆ ಅಲ್ಲ. ಅದಕ್ಕೆ ನಾವು ಹೇಳ್ತೇವೆ, ಸರಿ, ನೀವು ಸಿದ್ಧಾಂತ ಮಾಡಿದ್ದೀರಿ ಜಲೀಯ ಮತ್ತು ವಾಯು ಪರಿಮಾಣಗಳು ನಿತ್ಯ ಅಂತ ತಿಳ್ಕೊಂಡು ಅಂತೇಳಿ ಬಾಯಿಂದ ಹೇಳ್ತೀರಿ. ಆದರೆ ಜಲೀಯ ಪರಿಮಾಣಗಳಲ್ಲಿಯೂ ಕೂಡ ಸಂಯೋಗ ವಿಯೋಗ ಇದೆಯಲ್ಲ. ಮಳೆ ನೀರು ಸೇರಿಕೊಳ್ತದೆ, ನದಿ ಒಂದು ಸೇರ್ತದೆ, ಮತ್ತು ಪುನಃ ಬೇರೆ ಆಗಿಬಿಡ್ತದೆ. ಅಣುಗಳಲ್ಲಿ ಸಂಯೋಗ ವಿಯೋಗ ಇದೆ. ಜಲೀಯ ಅಣುಗಳಲ್ಲಿಯೂ ಸಂಯೋಗವೇ ಇದೆ. ಆ ನಂತರ ವಾಯುವಿಯ ಅಣುಗಳಲ್ಲಿಯೂ ಕೂಡ ಸಂಯೋಗ ವಿಯೋಗವಿದೆ. ಆದ್ದರಿಂದಾಗಿ ಎಲ್ಲಿ ಸಂಯೋಗ ವಿಯೋಗವಿದೆ ಅದು ನಿತ್ಯ ಹೇಗಾಗ್ತದೆ? ನೀವು ನಿತ್ಯ ಅಂತಂತೀರಿ, ಅದು ಸಾಧಿಸ್ಲಿಕ್ಕೆ ಆಗೋದಿಲ್ಲ. ಸಂಯೋಗ ವಿಯೋಗ ಅಂತಂದರೆ ಅನಿತ್ಯವಾಗ್ತದೆ. ಹೇಗೆ ಪೃಥ್ವಿ ಸಂಬಂಧಿತವಾದ ಅಣುಗಳಲ್ಲಿ ಸಂಯೋಗ ವಿಯೋಗ ಇದೆಯೋ ಅದೇ ರೀತಿ ಜಲೀಯ ಮತ್ತು ಇವುಗಳಲ್ಲಿ ಸಂಯೋಗ ವಿಯೋಗ ಇರುವುದರಿಂದಾಗಿ ನಿಮ್ಮ ಜಲೀಯ ವಾಯವ್ಯ ಪರಮಾಣುಗಳು ಕೂಡ ಅನಿತ್ಯ, ಅದು ನಿತ್ಯ ಆಗಲಿಲ್ಲ. ಅನಿತ್ಯ ಅಂತ ನಾವು ಯಾಕೆ ಹೇಳಬಾರ್ದು? ಪರಮಾಣುಗಳಂತೆ ಅಂತ ತಿಳ್ಕೊಂಡು ಇರಲಿ, ಅದರ ನಂತರ ವಿಚಾರ ಮಾಡೋಣ. ಆದರೆ ನಾವು ಆಕಾಶವನ್ನು ನಿತ್ಯ ಅಂತ ಒಪ್ಪಿದ್ದೇವೆ, ಅವರು ಸರ್ವಂ ಕ್ಷಣಿಕಂ ಅಂತ ತಿಳ್ಕೊಂಡಂತ. ಆದ್ದರಿಂದ ನಾವು ಬೌದ್ಧರಂತೆ ಕ್ಷಣಿಕವಾದಿಗಳು ಅಲ್ಲ. ಅದಕ್ಕೆ ಟೀಕಾಕೃತವಾದ ಉತ್ತರ ಕೊಡ್ತಾರೆ. ಸರಿ, ಆಕಾಶವನ್ನು ಸ್ಥಿರಸ್ಥಾಯಿ ಅಂತ ಹೇಳಿದಾಕ್ಷಣಕ್ಕೆ ನೀವು ಬೌದ್ಧರಿಂದ ಬೇರೆ ಆಗೋದಿಲ್ಲ. ಏಕೆಂದರೆ ಬೌದ್ಧ ಮತದಲ್ಲಿಯೂ ಕೂಡ ಆಕಾಶವನ್ನು ಸ್ಥಿರ ಮತ್ತು ಸ್ಥಾಯಿ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ನೀವು ಸ್ಥಿರ ಅಂತ ಹೇಳ್ತಾರೆ, ಅವರು ಸ್ಥಿರ ಅಂತ ಹೇಳ್ತಾರೆ. ನಿಮ್ಮಿಬ್ಬರಿಗೆ ಸಾಮ್ಯ ಇದೆ. ಹೀಗಾಗಿ ಪಾರ್ಥಿವ ಪರಿಮಾಣಗಳು ಕ್ಷಣಿಕ ಅಂತ ಹೇಳ್ತೀರಿ, ಆ ರೀತಿಯಿಂದ ಸಾಮ್ಯ ಇದೆ. ಜಲೀಯ ವಾಯವ್ಯ ಜಲ ಮತ್ತು ವಾಯುವಿಗೆ ಸಂಬಂಧಿಸಿದ ಆಟಮ್ಸ್ಗಳು ಸಂಯೋಗ ವಿಯೋಗಗಳಿಂದ ಕೂಡಿದ್ದರಿಂದಾಗಿ ಅವು ಅನಿತ್ಯ ಅಂತ ತಿಳ್ಕೊಂಡು ಅನಿಸ್ಕೊಳ್ತವೆ. ನಿತ್ಯ ಅಂತ ಅನಿಸ್ಕೊಳ್ಳೋದಿಲ್ಲ. ಆಕಾಶವನ್ನು ನಿತ್ಯ ಅಂತ ಸ್ಥಿರತಾಯಿ ಅಂತ ಹೇಳ್ತೀರಿ, ಬೌದ್ಧರು ಸ್ಥಿರತಾಯಿ ಅಂತ ಹೇಳ್ತಾರೆ. ಹೀಗಾಗಿ ನಿಮಗೂ ಬೌದ್ಧರಿಗೂ ಯಾವ ಅಂತರ ಉಳಿಯಲಿಲ್ಲ. ಇಲ್ಲ, ಮತ್ತು ಜೀವಾತ್ಮ, ಅವರು ಜೀವಾತ್ಮನ ಒಪ್ಪೋದಿಲ್ಲ, ಆತ್ಮವನ್ನು ಒಪ್ಪೋದಿಲ್ಲ. ಅದರಿಂದ ನಾವು ಅವರಿಂದ ಭಿನ್ನರಾಗಿದ್ದೇವೆ. ಅದಕ್ಕೆ ಟೀಕಾಕೃತವಾದ್ರು ಹೇಳ್ತಾರೆ, ಅದು ಕೂಡ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ ಅಂತಂದರೆ ಆತ್ಮದ ವಿಷಯದಲ್ಲಿಯೂ ಕೂಡ ವೈಶೇಷಿಕರಾದ ನಿಮಗೂ
ಬೌದ್ಧರಿಗೂ ಸಾಮ್ಯ ಇದೆ. ಅದು ಹೇಗೆ ಅಂತ ತಿಳ್ಕೊಂಡಂತಂದರೆ ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ, ವಿಶೇಷ, ಸಮವಾಯ, ಅಭಾವ. ನೀವು ಸಪ್ತದ್ರವ್ಯಾಣಿ ಅಂತ ಒಪ್ತೀರಿ. ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ, ವಿಶೇಷ, ಸಮವಾಯ, ಅಭಾವ, ಸಪ್ತ ಪದಾರ್ಥ ಅಂತ ತಿಳ್ಕೊಂಡು ಅಂತ ಹೇಳ್ತೀರಿ. 7 ಪದಾರ್ಥಗಳನ್ನು ಒಪ್ಪಿದ್ದೀರಿ. ಜೀವ ಅಂತನ್ನೋದನ್ನು ಪ್ರತ್ಯೇಕ ಪದಾರ್ಥ ಅಂತ ಒಪ್ಪಿಲ್ಲ. ನಿಮ್ಮ ಪದದಲ್ಲಿ ಜೀವಾತ್ಮ ಅಥವಾ ಆತ್ಮ ಪ್ರಾಣಾಪಾನ ವ್ಯವಹಾರ, ನಿಮೇಷ ಉನ್ಮೇಷ ವ್ಯವಹಾರ. ಪ್ರಾಣಾಪಾನ ವ್ಯವಹಾರ ನಡೀತದೆ, ಕಣ್ಣು ರೆಪ್ಪೆ ಇಗಳಿಂದ ಬರ್ತದೆ. ಆ ನಂತರ ಮನಸ್ಸು ಬುದ್ಧಿಯಲ್ಲಿ ವಿಕೃತಿ ಉಂಟಾಗ್ತದೆ, ಇಂದ್ರಿಯಗಳಲ್ಲಿ ಕೂಡ ವಿಕಾರ ಉಂಟಾಗ್ತದೆ, ಸುಖ ದುಃಖ ಹೆಚ್ಚೆಗಳಲ್ಲಿ ಅಂತರ ಉಂಟಾಗ್ತದೆ. ಇವೆಲ್ಲವುಗಳಿಂದ ನಿಮ್ಮ ಪ್ರಕಾರ ಆತ್ಮ ಅನುಮೇಯ, ಅನುಮಾನಗಮ್ಯ. ನೀವು ಸಪ್ತ ಪದಾರ್ಥಗಳಲ್ಲಿ ಅದನ್ನು ಪ್ರತ್ಯೇಕ ಪದಾರ್ಥ ಅಂತ ಒಪ್ಪಲಿಲ್ಲ. ಇರತಕ್ಕಂಥ ವಿಕೃತಿಯಿಂದ ಅನುಮೇಯ ಅಂತೇಳಿ ನೀವು ನಿಮ್ಮ ವೈಶಿಷ್ಟ್ಯ ಸೂತ್ರದಲ್ಲಿ ಹೇಳಿದ್ದೀರಿ. ಹೇಗೆ ಅಂತಂದರೆ ಪ್ರಾಣ ಅಪಾನ ನಿಮೇಷ ಉನ್ಮೇಷ ಜೀವನ ಮನೋಗತಿ ಇಂದ್ರಿಯಾಂತರ ವಿಕಾರ ಸುಖದಿಚ್ಛ ದ್ವೇಷ ಪ್ರಯತ್ನಶ್ಚ ಆತ್ಮನೋಲಿಂಗಾನಿ. ಇದರ ಮೇಲೆ ವ್ಯಾಖ್ಯಾನಗಳಿವೆ ವೈಶೇಷಿಕ ಸೂತ್ರದ ಮೇಲೆ. ಅವುಗಳಲ್ಲಿ ಕೂಡ ಭಿನ್ನಾಭಿಪ್ರಾಯ ಇದೆ. ಆದರೂ ಕೂಡ ಸಪ್ತದ್ರವ್ಯಾಣಿ ಅಂತ ಹೇಳುವಾಗ ಆತ್ಮವನ್ನು ಪ್ರತ್ಯೇಕವಾದ ದ್ರವ್ಯ ಅಂತ ಒಪ್ಪಲಿಲ್ಲ. ಸರಿ, ಬೌದ್ಧರೇನು ಹೇಳ್ತಾರೆ? ಟೀಕಾಕೃತವಾದ ಹೇಳ್ತಾರೆ, ಬೌದ್ಧರು ಸಹ ಆತ್ಮವನ್ನು ಪ್ರತ್ಯೇಕ ಪದಾರ್ಥ ಅಂತ ಒಪ್ಪೋದಿಲ್ಲ. ಜ್ಞಾನ ಇದೆ, ಸುಖ ದುಃಖ ಇದೆ, ಸಂಸ್ಕಾರಗಳಿವೆ. ಇವುಗಳಿಗೆ ಆಶ್ರಯವಾದ ಒಂದು ತಿಳುವಳಿಕೆ ಅಂತೇನಿದೆ, ಅದಕ್ಕೆ ಆಲಯ ವಿಜ್ಞಾನ ಅಂತ ಕರೀತಾರೆ ಅವರು. ಆ ಆಲಯ ವಿಜ್ಞಾನವನ್ನೇ ಅವರು ಜೀವಾತ್ಮ ಅಂತ ಕರೀತಾರೆ. ನಿಮ್ಮಲ್ಲಿಯೂ ಕೂಡ ಜೀವಾತ್ಮ ಅನುಮೇಯ, ಅವರಲ್ಲಿಯೂ ಕೂಡ ಅನುಮೇಯ. ಆದ್ದರಿಂದಾಗಿ ಆತ್ಮದ ವಿಷಯದಲ್ಲಿಯೂ ಕೂಡ ನಿಮಗೂ ಬೌದ್ಧರಿಗೂ ಸಾಮ್ಯ ಇಲ್ಲ, ಅದು ಭೇದ ಇಲ್ಲ, ಸಾಮ್ಯ ಇದೆ. ಆದ್ದರಿಂದಾಗಿ ಪಾರ್ಥಿವ ಪರಮಾಣುಗಳನ್ನು ಕ್ಷಣಿಕ ಅಂತ ಹೇಳ್ತಾ, ಜಲೀಯ ವಾಯುವಿ ಪದಾರ್ಥಗಳನ್ನು ಅವುಗಳಲ್ಲಿ ಸಂಯೋಗ ವಿಯೋಗಗಳನ್ನು ಹೇಳುತ್ತಾ, ಆಕಾಶದಲ್ಲಿ ಸ್ಥಿರತ್ವವನ್ನು ಹೇಳುತ್ತಾ, ಆ ನಂತರ ಆತ್ಮದ ವಿಷಯದಲ್ಲಿ ಪ್ರತ್ಯೇಕ ದ್ರವ್ಯತ್ವವನ್ನು ಒಪ್ಪದೇ ಇರುವಿಕೆ ಇತ್ಯಾದಿಗಳಿಂದಾಗಿ ನಿಮ್ಮ ಸಿದ್ಧಾಂತಕ್ಕೂ ಬೌದ್ಧ ಸಿದ್ಧಾಂತಕ್ಕೂ ಪೂರ್ತಿ ಸಾಮ್ಯ ಇದೆ. ಆದ್ದರಿಂದ ನೀವು ಕೂಡ ಬೌದ್ಧರು ಯಾಕಾಗಬಾರ್ದು ಅಂಥೇಳಿ ವೈಶೇಷಿಕರು ಪ್ರತ್ಯಭಿಜ್ಞೆಯನ್ನು ಸ್ವಯಂ ಗಕಾರ ಅಂತನ್ನೋದನ್ನು ಕ್ಷಣಿಕತ್ವಕ್ಕೆ ತೆಗೆದುಕೊಂಡು ಹೋಗಿ ಅದು ವರ್ಣ ನಿತ್ಯತ್ವವನ್ನು ಒಪ್ಪದೇ ಇರಲಿಕ್ಕೆ ಆಪಾದನೆ ಮಾಡಿದರು. ಆ ಆಪಾದನೆಗೆ ಪ್ರತಿತರ್ಕದಿಂದ ರೂಪದಿಂದ ಉತ್ತರವನ್ನು ಕೊಡ್ತಾ, ನಿಮ್ಮ ಆಪಾದನೆ ಸರಿಯಲ್ಲ, ನಿಮ್ಮ ಆಂತರಿಕವಾಗಿ ಮೇಲೆ ಶಬ್ದಗಳನ್ನು ಬೇರೆ ಆಡಿದರೂ ಕೂಡ ಆಂತರಿಕವಾಗಿ ನೀವು ಕೂಡ ಅನಿತ್ಯತ್ವ ಕ್ಷಣಿಕವಾದಿಗಳೇ. ಆದ್ದರಿಂದ ನಿಮಗೂ ಬೌದ್ಧರಿಗೂ ಯಾವ ಅಂತರವಿಲ್ಲ ಅಂತನ್ನುವ ವಿಚಾರವನ್ನು ಇಬ್ಬರಲ್ಲಿ ಸಾಮ್ಯವನ್ನು ತೋರಿಸಿಕೊಟ್ಟಿದ್ದಾರೆ. ಇದಕ್ಕೆ ವೈಶೇಷಿಕರು ಉತ್ತರ ಕೊಡ್ತಾರೆ, ಅದಕ್ಕೆ ಟೀಕಾಕೃತವಾದರೂ ಹೇಗೆ ಪ್ರತ್ಯುತ್ತರವನ್ನು ಕೊಟ್ಟು ಅದನ್ನು ನೇಮನ ಮಾಡ್ತಾರೆ ಅನ್ನೋದನ್ನು ಮುಂದೆ ನೋಡೋಣ. ಇವತ್ತಿನ ದಿವಸದ ಪ್ರಕಾರ ಪಾರ್ಥಿವ ಪರಮಾಣುಗಳನ್ನು ಕ್ಷಣಿಕ ಅಂತಂದರೆ ಕ್ಷಣಿಕವಾದಿತ್ತ ವೈಶೇಷಿಕರಿಗೂ ಬರ್ತದೆ. ಅವರವರು ತಮ್ಮ ದರ್ಶನವನ್ನು ಪ್ರತ್ಯೇಕ ಅಂತ ತಿಳ್ಕೊಂಡಂತೇಳಿ ಹೇಳ್ತಾರೆ. ಆದ್ದರಿಂದಾಗಿ ನಿಮ್ಮಿಬ್ಬರಲ್ಲೂ ಸಾಮ್ಯ ಇರುವುದರಿಂದಾಗಿ ನೀವು ನಿಮ್ಮತನವನ್ನು ಕಳೆದುಕೊಳ್ಳುತ್ತೀರಿ ಕ್ಷಣಿಕ ಅಂತ ಹೇಳಿ ಪ್ರತಿಬಿಂಬೆಯನ್ನು ಒಪ್ಪದೆ ಅಂತನ್ನೋದನ್ನು ಅವರ ಮೇಲೆ ಆಪಾದನೆಯನ್ನು ಮಾಡಿದಾಗ ಅವರು ಯಾವ ಉತ್ತರ ಕೊಡ್ತಾರೆ ಅಂತನ್ನೋದನ್ನು
ನಾವು ನಾಳಿನ ದಿವಸ ಅದನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇಷ್ಟೆಲ್ಲ ವಿಷಯಗಳನ್ನು ಸುಮಾರು 7 ಲೈನ್ಗಳಲ್ಲಿ ಅದನ್ನು ವಿವರಣೆ ಮಾಡ್ತಾರೆ. ನಾನು ಇಲ್ಲಿವರೆಗೂ ಹೇಳಿದ ವಿವರಣೆ, ನಾನು ಈಗ ಓದುವ 7 ವಾಕ್ಯಗಳ ವಿವರಣೆ. ಕಿಂಚ ಪಾಕೇನ ದೇವದತ್ತ ದೇಹೇ ಅಪಿ ಆಪ್ಯ ಪರಮಾಣು ವಿನಾಶೆ ಪುನರ್ದ್ಯುಣಕಾದಿಕ್ರಮೇಣ ಕ್ರಮೋಣೋತ್ಪಾದಕಾಂಗೀಕಾರೇಣ ಪ್ರತ್ಯಭಿಜ್ಞಾ ಭ್ರಾಂತಿತ್ವಾತ್ ಅಭ್ಯುಪಗಮಃ ಅಂತೇನು ನೀವು ಏನು ಹೇಳುತ್ತೀರಿ, ಅದು ಅನುಪಪನ್ನ ಏವ. ದೇವದತ್ತಾದಿಗಳ ಶರೀರಗಳ ಪರಮಾಣುಗಳಲ್ಲಿ ಕ್ಷಣಿಕತ್ವ ಇರುವುದರಿಂದಾಗಿ ಸ್ವಯಂ ದೇವದತ್ತ ಅಂತಿಕೊಂಡಂತನ್ನುವ ಪ್ರತ್ಯಭಿಜ್ಞಾ ಅಂತಿಕೊಂಡಂತೇನಿದೆ, ಇದನ್ನು ಒಪ್ಪಲಿಕ್ಕಾಗೋದಿಲ್ಲ. ಏಕೆ ನಿನ್ನಿನದು ಹೊರಟೋಗಿ ಹೊಸದು ಬಂದಿದೆ ಅಂತನ್ನು ಅದು ಏನು ಮಾಡಿದ್ದೀರಿ, ಇದು ಸರಿಯಲ್ಲ. ಯಾಕೆ ಸರಿಯಲ್ಲ ಅಂತಿಕೊಂಡಂತಂದರೆ ಟೀಕಾಕೃತ್ಪಾದರು ಹೇಳ್ತಾರೆ, ತಥಾ ಸತಿ ಸೌಗತೈ ಸಹ ವಿವಾದಾಭಾವ ಪ್ರಸಂಗಾತ್. ನಿಮಗೂ ಬೌದ್ಧರಿಗೂ ಯಾವ ಅಂತರ ಉಳಿಯೋದಿಲ್ಲ. ಇಲ್ಲ, ನಾವು ಪಾರ್ಥಿವಂ ಸರ್ವಂ ದ್ರವ್ಯಂ ದೇವದತ್ತ ಸಮಾನಂ, ಪಾರ್ಥಿವ ಪರಮಾಣುಗಳನ್ನು ಮಾತ್ರ ನಾವು ಕ್ಷಣಿಕ ಅಂತ ಹೇಳಿದ್ದೇವೆ ಅಂತಿಕೊಂಡಂತಂದರೆ, ಆಪ್ಯ ತೈಜಸ ವಾಯವೀಯಾನಾಂ ವಾಯೂಪಘಾತಾದಿ ಮಾತ್ರೇಣ ಅವಯಾಪಗಮೋ ಅಸ್ತೇವ. ನಿಮ್ಮಲ್ಲಿ ಕೂಡ ಆಪ್ಯ ತೈಜಸ ವಾಯವೀಯ ಅಣುಗಳಲ್ಲಿ ಆಘಾತಗಳಿಂದ ಅವುಗಳ ಅವಯವಗಳ ಸಂಯೋಗ ವಿಯೋಗ ಇರುವುದರಿಂದಾಗಿ ಅಲ್ಲಿಯೂ ಕೂಡ ನಿತ್ಯತ್ವವನ್ನು ನೀವು ಹೇಳಲಿಕ್ಕಾಗುವುದಿಲ್ಲ. ಇಲ್ಲ ಆಕಾಶ ಸ್ಥಾಯಿ ಅಂತೇವೆ ಅಂತಿಕೊಂಡಂತಂದರೆ, ಆಕಾಶಸ್ಥ ಸ್ಥಾಯಿತ್ವಂ ತೈರಪಿ ಅಂಗೀಕೃತಮೇವ, ಬೌದ್ಧರು ಒಪ್ಪಿಕೊಂಡಿದ್ದಾರೆ. ಆನಂತರ ಆತ್ಮದ ವಿಷಯದಲ್ಲಿ ಇಬ್ಬರು ಅದರ ಸ್ವರೂಪದ ಅಸ್ತಿತ್ವವನ್ನು ಒಪ್ಪಿಕೊಂಡಿಲ್ಲ, ಪ್ರತ್ಯೇಕ ಅಸ್ತಿತ್ವವನ್ನು ಇಬ್ಬರು ಒಪ್ಪಿಕೊಂಡಿಲ್ಲ. ಆದ್ದರಿಂದ ಇಬ್ಬರಲ್ಲೂ ಕೂಡ ಸಾಮ್ಯ ಇದೆ. ಆತ್ಮ ತು ಸ್ವರೂಪತಃ ಏವ ನಾಂಗೀಕೃತಃ. ಇಷ್ಟು 7 ವಾಕ್ಯಗಳಲ್ಲಿ ನಾನು ಇಲ್ಲಿಯವರೆಗೂ ವಿವರಣೆ ಮಾಡಿದಂತೆ ಟೀಕಾಕೃತ್ಪಾದರು ವೈಶೇಷಿಕರಿಗೂ ಬೌದ್ಧರಿಗೂ ಸರ್ವಕ್ಷಣಿಕ ವಿಷಯದಲ್ಲಿ, ಆಕಾಶದ ವಿಷಯದಲ್ಲಿ, ಆತ್ಮದ ವಿಷಯದಲ್ಲಿ ಸಾಮ್ಯ ಹೇಗಿದೆ ಅಂತ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಇದಕ್ಕೆ ವೈಶೇಷಿಕರು ಏನು ಮತ್ತೆ ಪುನಃ ಆಕ್ಷೇಪ ಮಾಡ್ತಾರೆ, ಅದನ್ನು ಹೇಗೆ ದೂರೀಕರಿಸ್ತಾರೆ ಟೀಕಾಕೃತ್ಪಾದರು, ಆ ಸಂದರ್ಭವನ್ನು ಪುನಃ ನೋಡೋಣ. ಎಷ್ಟು ಉಪಕಾರ ಮಾಡಿದ್ದಾರೆ ಟೀಕಾಕೃತ್ಪಾದರು. ಇಲ್ಲದೇ ಇದ್ದರೆ ನಾವು ದಿಗ್ಭ್ರಮೆಯಿಂದ ನಮಗೆ ವಿಶೇಷಿಕ ಮತವನ್ನು ಕಲಿಸಿಕೊಡ್ತಾರೆ, ಬೌದ್ಧ ಮತವನ್ನು ಕಲಿಸಿಕೊಡ್ತಾರೆ. ಕಲಿಸಿಕೊಟ್ಟು ಆ ರೀತಿಯಾಗಿರ್ತಕ್ಕಂಥ ವಿಚಾರ ವಿಮರ್ಶೆಯಲ್ಲಿ ಅನಾನುಕೂಲತೆಯನ್ನು ತೋರಿಸಿಕೊಡ್ತಾರೆ. ನಮ್ಮ ಮತ ಎಷ್ಟು ದೃಢ ಅಂತ ಅನ್ನೋದು ತೋರಿಸ್ಕೊಡ್ತಾರೆ. ಆದ್ದರಿಂದಾಗಿ ವೇದಗಳನ್ನು ಅಥವಾ ವರ್ಣಗಳನ್ನು ಅನಿತ್ಯ ಅಂತ ಅನ್ನಲಿಕ್ಕೆ ಬರೋದಿಲ್ಲ ಅನ್ನುವ ಇವತ್ತಿನ ಒಂದು ಸಿದ್ಧಾಂತದ ವಿಚಾರ. ಇನ್ನು ಭೀಮಸೇನನ ವಿಚಾರದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ನಿನ್ನೆ ನಾವು ವಿಮರ್ಶೆ ಮಾಡಿದಂತೆ ಭೀಮಸೇನ ದೇವರು ಭಕ್ತಿಯ ಪ್ರತಿನಿಧಿ, ಭಕ್ತಿಯ ಪ್ರತಿಮೂರ್ತಿ ಅನ್ನೋದಕ್ಕೋಸ್ಕರ ಪರಮಾತ್ಮನ ಗುಣಗಳನ್ನು ತಿಳಿದುಕೊಂಡಿದ್ದಾರೆ. ನಿರ್ವಧಿಕಾನಂತ ಅನವದ್ಯ ಕಲ್ಯಾಣ ಗುಣಗಣತ್ವ ಜ್ಞಾನ ಅವರಿಗಿದೆ. ಅದರ ಜೊತೆಯಲ್ಲಿ ನಮ್ಮೆಲ್ಲರಿಗಿಂತಲೂ ಪರಮಾತ್ಮ ಸರ್ವೋತ್ತಮ ಅಂತಿಕೊಂಡಂತ ಅನ್ನೋದನ್ನು ರಾಜಸೂಯಾಗದ ಸಂದರ್ಭದಲ್ಲಿ ಅದನ್ನು ತಮ್ಮ ಅಭಿಪ್ರಾಯಗಳಿಂದ ವ್ಯಕ್ತ ಮಾಡಿ ತೋರಿಸ್ತಾರೆ.
ನಮಗೆ ಸಾಧ್ಯವಿಲ್ಲ, ಪರಮಾತ್ಮನಿಗೆ ಸಾಧ್ಯವಿದೆ ಅಂತ ತಿಳ್ಕೊಂಡು. ಅಂದರೆ ಪರಮಾತ್ಮನ ಬಗ್ಗೆ ಅಷ್ಟು ಅವರಿಗೆ ಅವನ ಸರ್ವೋತ್ತಮತ್ವದ ಬಗ್ಗೆ ಅಷ್ಟು ನಿಶ್ಚಯ ಇದೆ. ಇದರ ಜೊತೆಯಲ್ಲಿ ಶ್ರೀಕೃಷ್ಣನ ಮೇಲೆ ಪರಮ ಪ್ರೀತಿಯೂ ಕೂಡ ಇದೆ. ಶ್ರೀಕೃಷ್ಣನಿಗೂ ಭೀಮಸೇನ ದೇವರಿಗೂ ಇರತಕ್ಕಂತಹ ಪ್ರೀತಿ ಇದು ಕೆಲವು ಸಲ ವ್ಯಕ್ತವಾಗ್ತದೆ, ಕೆಲವು ಸಲ ವ್ಯಕ್ತವಾಗೋದಿಲ್ಲ. ಆದರೆ ಕೃಷ್ಣ ಹೇಳಿದ್ದನ್ನು ಭೀಮಸೇನ ಎಂದಿಗೂ ಯಾವ ಸಂದರ್ಭದಲ್ಲಿಯೂ ಮೀರಲಿಲ್ಲ, ಅವನ ವಿಷಯದಲ್ಲಿ ಸಂಶಯ ಪಡಲಿಲ್ಲ. ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ. ಇನ್ನು ಪರಮಾತ್ಮ ಆರಾಧ್ಯ, ಪರಮಾತ್ಮ ನಮ್ಮ ಗುರು, ನಮ್ಮ ದೇವತಾ ಅಂದ ಮೇಲೆ ಅವನಿಗೆ ಬೈಲಿಕ್ಕೆ ಬರ್ತಾರ? ಬರೋದಿಲ್ಲ. ಅವನಲ್ಲಿ ದೋಷ ತೆಗಿಲಿಕ್ಕೆ ಬರ್ತಾರ? ಬರೋದಿಲ್ಲ. ಅವನ ಜೊತೆ ಜಗಳಾಡ್ಲಿಕ್ಕೆ ಬರ್ತಾರ? ಬರೋದಿಲ್ಲ. ಅವನ ಜೊತೆ ಯುದ್ಧ ಮಾಡ್ಲಿಕ್ಕೆ ಬರ್ತಾರ? ಬರೋದಿಲ್ಲ. ಈ ನಿಯಮವನ್ನು ಭೀಮಸೇನ ದೇವರು ತಂತೋತಂತಾಗಿ ಪರಿಪಾಲನೆ ಮಾಡಿದ್ದಾರೆ. ನಾನು ಹೇಳುವ ಸಂದರ್ಭ, ಶ್ರೀಕೃಷ್ಣ ಪಾಂಡವರನ್ನು ಭೇಟಿಯಾಗಲಿಕ್ಕೆ ಬಂದಾಗ ತನ್ನ ಜೊತೆಯಲ್ಲಿ, ಅವರನ್ನು ಬಾಲಕರಿರುವಾಗಲೇ ತನ್ನ ಜೊತೆಯಲ್ಲಿ ಅರ್ಜುನ ಮತ್ತು ಭೀಮಸೇನದವರನ್ನು ಕರ್ಕೊಂಡು ಹೋಗ್ತಾನೆ. ನೀವಿನ್ನೂ ಯುದ್ಧ ಕಲೆಯನ್ನು ಚೆನ್ನಾಗಿ ಕಲಿಬೇಕು, ನಾನು ಕಲಿಸ್ತೇನೆ ಬನ್ನಿ ಅಂತ. ಭೀಮಸೇನ ಅರ್ಜುನನಿಗೆ ಶಸ್ತ್ರವಿದ್ಯೆಯನ್ನು ಕಲಿಸಲಿಕ್ಕೆ ಪ್ರಾರಂಭ ಮಾಡಿದ. ಭೀಮಸೇನ ಹೇಳಿದ, ನಾನು ನಿನ್ನ ಹತ್ರ ಕಲಿಯೋದಿಲ್ಲ. ಕೃಷ್ಣ ನಿನ್ನ ಹತ್ರ ಕಲಿಯಪ್ಪ. ಯಾಕೋ ನನ್ನ ಮೇಲೆ ಭರವಸೆ ಇಲ್ಲ ನಿನಗೆ? ನನ್ನ ಯುದ್ಧ ಕಲೆಯ ಬಗ್ಗೆ ನಿನಗೆ ವಿಶ್ವಾಸ ಇಲ್ಲೇನು? ಪರಮಾತ್ಮ ಪೂರ್ತಿ ವಿಶ್ವಾಸ ಇದೆ. ನನ್ನ ವಿಶ್ವಾಸದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಭಂಗ ಇಲ್ಲ, ಅನಾನುಕೂಲತೆಯೂ ಕೂಡ ಇಲ್ಲ. ಹಾಗಾದರೆ ಯಾಕೆ ಕಲಿಯೋದಿಲ್ಲ? ಪರಮಾತ್ಮ ಯುದ್ಧ ಇದು ಗಣಿತ ಅಲ್ಲ, ಯುದ್ಧ ಇದು ಇತಿಹಾಸದ ಪಾಠ ಅಲ್ಲ, ಯುದ್ಧ ಇದು ಪ್ರಾಕ್ಟಿಕಲ್. ನೀನು ನನಗೆ ಖಡ್ಗ ಹಿಡಿದುಕೊಂಡು ನನ್ನ ಮೇಲೆ ಹೊಡಿ ಅಂತಿಕೊಂಡಂತೆ. ಪರಮಾತ್ಮ ಕೃಷ್ಣ ನನ್ನ ಆರಾಧ್ಯ ದೇವತೆಯೋ ನೀನು, ನಿನ್ನ ಮೇಲೆ ಕೈ ಹೇಗೆತ್ತಲೋ, ನಿನ್ನ ಮೇಲೆ ಬಾಣ ಹೇಗೆ ಬಿಡಲಿ? ನೀನು ತಪ್ಪಿಸ್ಕೊಳ್ತೀಯ, ಅದೆಲ್ಲ ನಿಜ, ಅದನ್ನು ಕಲಿಸ್ಕೊಡ್ತೀಯಲ್ಲ ನಿಜ. ಆದರೆ ಮನಸ ಕೂಡ ನಿನ್ನ ಬಗ್ಗೆ ವಿರೋಧವನ್ನು ಮಾಡದ ವ್ಯಕ್ತಿ ನಾನು ಯುದ್ಧ ಕಲಿಯುತ್ತೆ ನಿನ್ನ ವಿರೋಧ ಹೇಗೆ ಮಾಡಲಿ? ಅದು ಸುಳ್ಳು ವಿರೋಧ ಇದ್ರೂ ಇರ್ಬೋದು, ಅದು ಕೂಡ ನನಗೆ ಬೇಕಾಗಿಲ್ಲ. ಆನಂತರ ಕೃಷ್ಣ ನನ್ನ ದೈವ, ಪರಮದೈವ ನೀನು. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ. ನೀನೇ ನನ್ನ ಸರ್ವಸ್ವಪ. ಕೃಷ್ಣ, ನಾನು ನಿನ್ನನ್ನು ಬಿಟ್ಟು ಬೇರೆ ಯಾರಿಗೂ ಏನೂ ಕೇಳೋದಿಲ್ಲ. ಕೇಳಿದರೆ ನಿನ್ನ ಹತ್ರನ್ನಷ್ಟೇ ಕೇಳ್ತೇನೆ. ಈ ಅಸ್ತ್ರವಿದ್ಯೆ ಇದೆಲ್ಲ, ಅಗ್ನಿ ಅಸ್ತ್ರವನ್ನು ಬಿಡಬೇಕಾಗಿದ್ದರೆ, ಎಲೆ ಅಗ್ನಿದೇವ ಬಾರಪ್ಪ, ನನ್ನ ಮೇಲೆ ಅನುಗ್ರಹ ಮಾಡು, ನನ್ನ ಬಾಣದಲ್ಲಿ ಕೂತ್ಕೊಂಡು ಎದುರಾಳಿಯನ್ನು ಬೆಂಕಿಯಿಂದ ಸುಟ್ಟಾಕು. ದೇವತೆಗಳು ಪ್ರಾರ್ಥನೆ ಮಾಡಬೇಕಾಗ್ತದೆ. ಭಗವಂತ ನೀನು ಸರ್ವೋತ್ತಮ, ನಿನ್ನನ್ನು ಬಿಟ್ಟು ನೀನು ಯಾರನ್ನು ನಾನು ಪ್ರಾರ್ಥಿಸುವುದಿಲ್ಲ, ನನ್ನ ಪ್ರತಿಜ್ಞೆ. ಇದೇ ಭಕ್ತಿ, ಇದೇ ಅನನ್ಯ ಭಕ್ತಿ. ಈ ಅನನ್ಯ ಭಕ್ತಿಯನ್ನು ಪರಮಾತ್ಮ ಹೇಳ್ತಾನೆ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ದೇವರನ್ನು ಬಿಟ್ಟು ಬೇರೆ ಯಾವ ದೇವತೆಗಳ ಹತ್ರವೂ
ಕಾಮ್ಯ ವಿಷಯಗಳನ್ನು ಕೇಳದೇ ಇರುವಿಕೆ ಇದೆ ಭಕ್ತಿಯ ಪರಾಕಾಷ್ಠೆ ಅಂತ ಅನಿಸ್ಕೊಳ್ತದೆ. ಹಾಗಾದರೆ ಆಚಾರ್ಯ, ನೀವು ದೇವರ ಹತ್ರ ಕೇಳ್ತೀರಲ್ಲ, ನಾವು ನಿಮ್ಗೆ ಹೇಳ್ತೇವೆ, ಆಚಾರ್ಯ ನಮ್ಗೆ ಸ್ವಲ್ಪ ಆರಾಮಿಲ್ಲ, ನಮ್ಮ ಪರವಾಗಿ ದೇವ್ರಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತೇಳಿ ನಮ್ಮ ಪರವಾಗಿ ಅದ್ರ ಕೇಳ್ಕೊಳ್ತೀರಲ್ಲ ಆಚಾರ್ಯ ನೀವು? ನಾ ಕೇಳ್ಕೊಳ್ತೇವೆ. ಯಾಕೆ ನಾವು ವಾಯುದೇವ ಭೀಮಸೇನ ದೇವರಷ್ಟು ಪರಮ ಭಕ್ತರಲ್ಲ. ಯಾಕೆ ನಮ್ಮಲ್ಲಿ ಅನೇಕ ನ್ಯೂನತೆಗಳಿವೆ. ಹೀಗಾಗಿ ದೇವರೇ ಆರೋಗ್ಯ ಚೆನ್ನಾಗಿಡು, ಆಯುಷ್ ಚೆನ್ನಾಗಿಡು ಅಂತ ನಾವು ಕೇಳಬೇಕಾಗ್ತದೆ. ನಮ್ಮಲ್ಲಿ ಇನ್ನೂ ಅಷ್ಟು ದಾರ್ಢ್ಯ ಬಂದಿಲ್ಲ. ಯಾಕೆ ಭೀಮ ನಿಯಮ ಇತ್ತು, ಜ್ಞಾನ ಭಕ್ತಿಯ ಬಿಟ್ಟು ನಾನು ದೇವರ ಹತ್ರ ಏನೂ ಕೇಳಂಗಿಲ್ಲ. ಜ್ಞಾನ ಭಕ್ತಿ ಹರೇ ತೃಪ್ತಿ. ಪರಮಾತ್ಮ ಜ್ಞಾನ ಭಕ್ತಿ ಕೊಡು, ಸಂತೃಪ್ತನಾಗು. ಇದನ್ನು ಬಿಟ್ಟು ಬೇರೆ ಏನನ್ನೂ ಕೇಳುವುದಿಲ್ಲ. ನನ್ನ ರಕ್ಷಣೆ ಮಾಡುವಂತೂ ಕೇಳಂಗಿಲ್ಲ. ಯಾಕೆ? ನಂಬಿಕೆ, ನೀನು ನಂಬಿದ್ದೇನು ರಕ್ಷಣೆ ಮಾಡ್ತೀನಿ, ನನಗೆ ವಿಶ್ವಾಸ ಇದೆ, ಕೇಳಬೇಕಾಕೆ? ಆದರೆ ನಮ್ಮ ವಿಶ್ವಾಸ ಅಷ್ಟು ಗಟ್ಟಿಮುಟ್ಟರಾಗೋದಿಲ್ಲ. ಸಂಕಟ ಬಂದಾಗ ನೀವಪ್ಪ ಅಂತ 20 ಕಡೆಗೆ ಹೋಗ್ತೇವೆ. ಹಾಗಾದ್ರೆ ಉಳಿದ ದೇವತೆಗಳ ಹತ್ರ ತಪ್ಪೇನು? ಹೋಗಬೇಕು, ದೇವರಲ್ಲಿ ಭಕ್ತಿ ಕೊಡಿ ಅಂತ ಹೇಳಬೇಕು. ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಕೈಲಾಸವಾಸ ಗೌರೀಶ ಈಶ ಅಂತ ಕೇಳಬೇಕು. ಅದು ಬಿಟ್ಟು ಪ್ರಮೋಷನ್ ಕೊಡು, ಅದು ಕೊಡು, ಇದು ಕೊಡು ಅಂತಕೊಂಡು ಕೇಳಬಾರ್ದು. ಭೀಮಸೇನ ಆ ರೀತಿಯಾದ ಯಾಚನೆ ಉಳಿದವರಿಗಂತೂ ದೂರ ಉಳಿತು. ಕೃಷ್ಣನಿಗೂ ಕೇಳಲಿಲ್ಲ. ಕೃಷ್ಣನಿಗೂ ಆ ರೀತಿಯಾದಂಥ ಬೇಡಿಕೆಯನ್ನು ಕೃಷ್ಣನ ಮೇಲೆಯೂ ಇಡಲಿಲ್ಲ. ಆದ್ದರಿಂದ ಕೃಷ್ಣ, ನಾನು ಅಸ್ತ್ರಗಳಿಗೆ ಅಗ್ನಿಗೆ ಬೇಡ್ಕೊಳ್ಳ, ಅಥವಾ ವರುಣಂಗೆ ಬೇಡ್ಕೊಳ್ಳೇನು? ಸರಿ ರೀ, ಆದರೆ ನಿಮ್ಮ ಭೀಮ 2 ಸಲ ಅಸ್ತ್ರ ಯುದ್ಧ ಮಾಡಾನಿಲ್ಲ. ಅಲಂಬುಸ ರಾಕ್ಷಸ ಮಾಯಾವಿದ್ಯೆಯನ್ನು ಯಾವಾಗ ಮಾಡಿದ, ಆಗ ಶ್ರೀಕೃಷ್ಣ ಭೀಮನಿಗೆ ಹೇಳಿದ, ಅವನನ್ನು ನೇಮನ ಮಾಡು. ಆಗ ಭೀಮ ಅಲಂಬುಸ ರಾಕ್ಷಸನ ಜೊತೆಯಲ್ಲಿ ಅಸ್ತ್ರಯುದ್ಧವನ್ನು ಮಾಡ್ತಾನೆ. ಮುಂದೆ ಭೀಮ ದ್ರೌಪದಿಯ ಮಕ್ಕಳನ್ನು ಕೊಂದು ಪಾಂಡವರ ಶಿಬಿರಕ್ಕೆ ಬೆಂಕಿ ಹಚ್ಚಿ ಓಡಿ ಹೋಗುತ್ತಿರುವ ಅಶ್ವತ್ಥಾಮಾಚಾರ್ಯರನ್ನು ನೇಮನ ಮಾಡೋದಕ್ಕೋಸ್ಕರ ಭೀಮಸೇನ ದೇವರು ಅಸ್ತ್ರಯುದ್ಧ ಮಾಡ್ತಾರೆ. ಹಾಗಾದ್ರೆ ದೇವರನ್ನು ಬಿಡ್ಕೊಳ್ಳೇನು? ವರುಣ ಅಸ್ತ್ರ ಬಿಟ್ಟರು, ಅಗ್ನಿ ಅಸ್ತ್ರ ಬಿಟ್ಟರು, ಬಿಡ್ಕೊಳ್ಳಲೇನು? ಬಿಡ್ಕೊಳ್ಳಿಲ್ಲ. ಆಜ್ಞೆ ಮಾಡಿದ್ರು, ಹೋಗದ್ನಿ ವರುಣ ಹೋಗ್ ಮಳೆಬೇಕು, ಇಂದ್ರಾಸ್ತ್ರ ಹೋಗ್ ಅವನ ತಲೆ ಹರಿಸು. ಆಜ್ಞೆ ಮಾಡಿದರೆ ಹೊರತು ಭೀಮಸೇನ ದೇವರು ಬೇಡಿಕೊಳ್ಳಲಿಲ್ಲ. ನಾಣ್ಯ ದೇವಾನತಾಸ್ತೇನ ಆಚಾರ್ಯ ಹೇಳ್ತಾರೆ. ಯಾವ ದೇವತೆಗಳದು ತಲೆಬಾಗಲಿಲ್ಲ. ನನ್ನ ಆರಾಧ್ಯ ದೇವತೆ ಇದೇ ಅನನ್ಯ ಭಕ್ತಿ. ವಿಶ್ವಾಸ ಇಡಬೇಕು ದೇವರ ಮೇಲೆ, ಎಂದಿಗೂ ಅವಿಶ್ವಾಸ ಪಡಬಾರದು. ಇಂಥ ಭಕ್ತಿಯ ಪರಿಭಾಷೆ ಅಂತ ಕೊಂಡಂತೇಳಿದೆ ಭೀಮಸೇನ ದೇವರು ತಮ್ಮ ಜೀವನದಲ್ಲಿ ಪ್ರಾಕ್ಟಿಕಲ್ ಮಾಡಿ ತೋರಿಸಿದ್ದಾರೆ. ಶ್ರೀಕೃಷ್ಣನ ಹತ್ತಿರ ಅಸ್ತ್ರಗಳನ್ನು ಕಲಿಯಲಿಲ್ಲ. ಇನ್ನೊಂದು ಸಂದರ್ಭ ಬಂದಿತ್ತು, ಸೂರ್ಯಗ್ರಹಣ. ಪ್ರಭಾಸ ಕ್ಷೇತ್ರದಲ್ಲಿ ಎಲ್ಲ ರಾಜರು ಸೇರಿದ್ದಾರೆ. ಪಾಂಡವರು, ಕೌರವರು, ಆನಂತರ ಜರಾಸಂಧ, ಮತ್ತೊಬ್ಬ, ಮುಗಿದೊಬ್ಬ, ಎಲ್ಲರೂ. ಕೃಷ್ಣನು ಬಂದಿದ್ದ. ಆಗ ಶ್ರೀಕೃಷ್ಣ ಒಂದು ಅನೌನ್ಸ್ ಮಾಡಿದ, ಎಲ್ಲ ರಾಜರಿಗೆ, ಪಾಂಡವರು, ಕೌರವರು, ಎಲ್ಲ ಜಗತ್ತಿನ ಬಂದಿರತಕ್ಕಂಥ ಎಲ್ಲ ರಾಜರಿಗೂ ಚಾಲೆಂಜ್ ಕೊಡ್ತೇನೆ, ನೀವೆಲ್ಲರೂ ಸೇರಿ ನನ್ನನ್ನು ಸೋಲಿಸಿ. ಎಲ್ಲರೂ ಪಾಂಡವರು, ನೀವು ಕೂಡ ಆ ಪಕ್ಷಕ್ಕೆ ಹೋಗ್ರಿ, ನಮ್ಮ ಯಾವುದವ್ರು ಬೇಕಾದ್ರೆ ಆ ಪಕ್ಷಕ್ಕೆ ಹೋಗಲಿ, ಎಲ್ಲರೂ ಹೋಗಲಿ, ನಾವು ಒಬ್ಬತ್ತ ಒಂದು ಕಡೆಗೆ, ನಾನು ಸರ್ವೋತ್ತಮ ಅಂತಲೂ ತೋರಿಸ್ಕೊಡ್ತೇನೆ ಅಂತ ಶ್ರೀಕೃಷ್ಣ ಚಾಲೆಂಜ್ ಮಾಡಿದ. ಎಲ್ಲರೂ ಎದುರಾಳಾಗಿ ನಿಂತುಕೊಂಡ್ರು.
ಭೀಮ ಹೇಳ್ದ, ನಿನ್ನ ಎದುರಿಗೆ ನಾನು ನಿನ್ನ ಮೇಲೆ ಆಕ್ರಮಣಕಾರಿಯಾಗಿ ನಿಲ್ಲೋದಿಲ್ಲ, ನನ್ನ ವ್ರತ, ನಾನು ನನ್ನೇ ಭಕ್ತ. ಅವ ಕೃಷ್ಣ ಹೇಳ್ದ, ನನ್ನ ಆರ್ಡರ್, ನನ್ನ ಯುದ್ಧದಲ್ಲಿ ತಡೀಲಿಕ್ಕೆ ಬೇಕು ನೀನು. ಧರ್ಮ ಸಂಕಟ, ದೇವರ ಎದುರು ನಿಲ್ಲೋದಿಲ್ಲ ಅಂತ ಪ್ರತಿಜ್ಞೆ, ದೇವರಿಗೆ ವಿರೋಧ ಮಾಡೋದಿಲ್ಲ ಅಂತ ಪ್ರತಿಜ್ಞೆ. ಈ ವಿರೋಧ ಮಾಡುವಂಥ ದೇವರ ಆರ್ಡರ್ ಯಾವುದನ್ನು ಕೇಳಿ? ಇಂಥ ಧರ್ಮ ಸಂಕಟದಲ್ಲಿ ಭೀಮಸೇನ ಸಿಕ್ಕಿಕೊಂಡು ಬಿದ್ದ. ಏನು ಮಾಡಬೇಕು? ಆದರೆ ನಮ್ಮ ಭೀಮಸೇನ ತನ್ನ ಭಕ್ತಿಯನ್ನು ಹೇಗೆ ಕಾಯ್ಕೊಳ್ಬೇಕು ಅಂತ ಅನ್ನೋದು ಗೊತ್ತಿದೆ. ಯಾವಾಗ ಶ್ರೀಕೃಷ್ಣ ಯುದ್ಧದಲ್ಲಿ ರಥದಿಂದ ಹೊರಟು ಎಲ್ಲ ರಾಜನ ಆಕ್ರಮಣ ಮಾಡ್ತಾ ಇದ್ದ, 1 ಸೆಕೆಂಡ್ ರಥದ ಚಕ್ರಕ್ಕೆ ಕೈ ಹಿಡಿದಿದ್ದ ಭೀಮ. ಅಂದರೆ ನಿನ್ನ ಚಕ್ರದಿಂದ ನಿನ್ನ ರಥವನ್ನು ನಿಲ್ಲಿಸಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೇನೆ, ಬದಿಯಿಂದ, ಎದುರಿನಿಂದಲ್ಲ. ಈ ಕಡೆಗೆ ಅವನ ಮಾತು ಕೇಳಿದಂತಾಯಿತು. ಚಕ್ರ ಹಿಡಿದು ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡಿದಂತೆ ಸ್ವಲ್ಪ ಕೆಲಸವನ್ನು ಚಕ್ರವನ್ನು ಮುಟ್ಟಿದ. ನಾವು ಮುಟ್ತೀವಲ್ಲ ನಿಂತದಲ್ಲ, ಉಡುಪಿಗೆ ಹೋಗಿರ್ತೇವೆ, ಬೇರೆ ಕ್ಷೇತ್ರಕ್ಕೆ ಹೋಗಿರ್ತೇವೆ, ತೇರು ಎಳೆಯುವಾಗ ಸಾವಿರಾರು ಗದ್ದಲ, ಎಲ್ಲಿ ಗದ್ದಲಪ್ಪ, ಸುಮ್ಮನೆ ದೊಡ್ಡೊಂದು ಕೈ ಹಾಕಿ ಒಂಚೂರು ಮುಟ್ಟಿ ಆಗ ಮುಟ್ಟಿ ನಾವು ತೇರು ಎಳೆದಿದ್ದೇವೆ ಅಂತಕೊಂಡು. ಆ ರೀತಿಯಾಗಿ ಭೀಮಸೇನ ಸ್ವಲ್ಪ ಕೈ ಹೆಚ್ಚಿದ ಎದುರಿಗೆಲ್ಲ ಬದಿಯಿಂದ. ಪರಮಾತ್ಮನ ಆಜ್ಞೆಯನ್ನು ಪರಿಪಾಲನೆ ಮಾಡಿದ, ಪರಮಾತ್ಮನ ವಿರೋಧವನ್ನೂ ಮಾಡಲಿಲ್ಲ. ನೋಡಿ ಎಷ್ಟು ದೀಕ್ಷಾ ಇದೆ ಅವನಿಗೆ. ಅವನ ಪರಮಾತ್ಮ ನನ್ನ ಆರಾಧ್ಯ ದೇವನ ವಿರುದ್ಧ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ. ಎಷ್ಟೇ ಕಷ್ಟ ಬಂದರೂ ಕೂಡ ಆ ಪರಮಾತ್ಮನ ಮೇಲಿನ ಪ್ರೀತಿ ಬಿಡೋದಿಲ್ಲ. ಆ ಪ್ರೀತಿಗೆ ಭಂಗ ಬರದಂತೆ ನೋಡೋದಿಲ್ಲ, ಭಂಗ ಬಾರದಂತೆ ನೋಡ್ಕೊಳ್ತೀನಿ, ಭಂಗ ಬರುವಂತೆ ನೋಡ್ಕೊಳ್ಳೋದಿಲ್ಲ. ಅವನ ವಿರೋಧವನ್ನು ಕೂಡ ನಾನು ಮಾಡೋದು. ಭೀಮ ತನ್ನ ಜೀವನದಲ್ಲಿ ಭಕ್ತಿಯ ನಿಯಮಗಳನ್ನು ಪ್ರಾಕ್ಟಿಕಲ್ ಆಗಿ ತಾನು ಆಚರಿಸಿ ತೋರಿಸುತ್ತಾನೆ. ಇನ್ನು ಭಗವದ್ಭಕ್ತರ ಮೇಲೆ ಒಂದು ಜವಾಬ್ದಾರಿಯೂ ಕೂಡ ಇದೆ. ಯಾರಾದರೂ ನಿಮ್ಮ ದೇವರಲ್ಲಿದ್ದಾನೆ, ನಿಮ್ಮ ದೇವ್ರನ್ನ ಯಾಕೆ ನಂಬಬೇಕು, ದೇವ್ರನ್ನ ಯಾಕೆ ಪ್ರೀತಿಸ್ತೀರಿ? ಏನೋಪ್ಪ ಹಿರಿಯರು ಹೇಳಿದ್ದಾರೆ ದೇವ್ರ ಭಕ್ತಿ ಮಾಡೋಂತ ಮಾಡ್ತೀವಿ, ನಮಗೆ ಗೊತ್ತಿಲ್ಲ ಅಂದ್ರೆ ಅವ್ರು ಭಕ್ತರೇ. ಜ್ಞಾನಪೂರ್ವಕ, ಮಹಾತ್ಮ ಜ್ಞಾನಪೂರ್ವಕ ಪ್ರೇಮ ಅಂತ ಹೇಳಿದ್ದಾರೆ. ಆದ್ದರಿಂದಾಗಿ ದೇವರ ಬಗ್ಗೆ, ಅವನ ಸರ್ವೋತ್ತಮತ್ವದ ಬಗ್ಗೆ, ಅವನ ಶ್ರೇಷ್ಠತ್ವದ ಬಗ್ಗೆ ಪೂರ್ತಿ ಯಾವುದು ತಯಾರಿ ಇರಬೇಕು ಪ್ರತಿಯೊಬ್ಬ ಭಕ್ತನಿಗೆ. ಯಾರು ಏನು ಕೇಳಿದ್ರು ದೇವರ ಬಗ್ಗೆ ಉತ್ತರ ಕೊಡೋ ತಯಾರಿ ಇರಬೇಕು. ಆ ರೀತಿ ಅಭ್ಯಾಸ ಮಾಡಬೇಕು. ಇಲ್ಲದೇ ಇದ್ರೆ ನಾವು ಭಕ್ತರಲ್ಲ. ಯುಕ್ತಿ ಸಹಿತವಾಗಿ ಪರಮಾತ್ಮನ ಸರ್ವೋತ್ತಮತ್ವವನ್ನು ನಾವು ಸ್ಥಾಪನೆ ಮಾಡಲಿಕ್ಕೆ ನಮ್ಗೆ ಬರದೇ ಇದ್ದರೆ ಏನು ಬೇಡಿದೆಲ್ಲ ಗಂಡಸು ಮಾಡ್ಕೋತಾರೆ, ಹೆಂಗಸರು ನಮಗೇನು ಸಂಬಂಧ ಇಲ್ಲ ಅಂತ ಅನ್ಬೇಡಿ. ನೀವು ಕೂಡ ಯುಕ್ತಿ ಸಹಿತವಾಗಿ ಪರಮಾತ್ಮನ ಸರ್ವೋತ್ತಮತ್ವವನ್ನು ಅಭ್ಯಾಸ ಮಾಡಲೇಬೇಕು. ಯುಕ್ತಿ ಅನುಸಂಧಾನಪೂರ್ವಕವಾದ ಭಗವನ್ ಮಹಿಮೆಯ ಜ್ಞಾನವೇ ಮೋಕ್ಷಕ್ಕೆ ಕಾರಣ ಅಂತ ತಿಳ್ಕೊಂಡಂತನ್ನುವುದನ್ನು ಬ್ರಹ್ಮಸೂತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ತಾತ್ಪರ್ಯದಲ್ಲೂ ಕೂಡ ಆಚಾರ್ಯ ಹೇಳ್ತಾರೆ. ಯುಕ್ತಿ ಅನುಸಂಧಾನ ಸಹಿತವಾದ ತಿಳುವಳಿಕೆ ಪರಮಾತ್ಮನ ಬಗ್ಗೆ ಇರಬೇಕು. ಅದಕ್ಕೋಸ್ಕರ ಬ್ರಹ್ಮಸೂತ್ರ ಭಾಷೆ, ಮಹಾಭಾರತ, ತಾತ್ಪರ್ಯ ಇವುಗಳನ್ನು ಓದಬೇಕು. ಇಂಥ ಒಂದು ಸಂದರ್ಭ. ಮತ್ತೊಮ್ಮೆ ಸೂರ್ಯಗ್ರಹಣ ಸಂದರ್ಭದಲ್ಲಿ ಬಹುಶಃ ಪ್ರಯಾಗ ಇರಬೇಕು, ಪ್ರಯಾಗ ಅಲ್ಲ, ಇನ್ನೊಂದು ಯಾವುದೋ ಕ್ಷೇತ್ರ. ಯಾಕೆ ಗಂಗಾ ನದಿ ಇದ್ದಲ್ಲಿ ಜರಾಸಂಧ ಬರ್ತಿರಲಿಲ್ಲ. ಯಾವುದೋ ಒಂದು ಕ್ಷೇತ್ರ, ಸಮುದ್ರ ತೀರ, ಬಹುಶಃ ಪ್ರವಾಸವೇ ಇರಬೇಕು. ಸೇರಿದ್ದಾರೆ ಜರಾಸಂಧ, ತಂತವಕ್ರ, ಶಿಶುಪಾಲ,
ಎಲ್ಲ ಚಾಂಡಾಲ್ ಚೌಕಳಿ ಅಲ್ಲಿ ತಂದಿದ್ದಾರೆ. ಕೃಷ್ಣನಿಂದ ಸೋತು ಸುಣ್ಣಾಗಿರ್ತಕ್ಕಂತಹ ಜರಾಸಂಧ ವಿಚಾರ ಮಾಡ್ತಾನೆ, ಈ ಕೃಷ್ಣ ಭಕ್ತ ಭೀಮನಿಗೆ ಈಗ ಧರ್ಮ ಸಂಕಟದಲ್ಲಿ ಸಿಗಿಸೋಣ. ಕೃಷ್ಣನ ಸೋಲಿಸ್ಲಿಕ್ಕಾದ್ರೂ ಕೂಡ ಭೀಮನನ್ನು ಸೋಲಿಸೋಣ. ಆದರೆ ಬಲದಲ್ಲಿ ಸೋಲಿಸ್ಲಿಕ್ಕೆ ಆಗಂಗಿಲ್ಲ. ಜರಾಸಂಧನಿಗೆ ಗೊತ್ತಿತ್ತು. ಭೀಮನ ಬಲದ ಅವನಿಗೆ ಕಲ್ಪನೆ ಇತ್ತು. ಬಹುಶಃ ಅವನಿಗೂ ಮೊದಲಿಂದ ಬಹಳ ಯುದ್ಧ ಆದಂತೆ ಕಾಣಿಸೋದಿಲ್ಲ. ಆದರೂ ಕೂಡ ಆಹ್ವಾನ ಮಾಡಿದ್ದಾನೆ. ಕೆಲವೇ ವೇಳೆಯಲ್ಲಿ ಕುಸ್ತಿಯಲ್ಲಿ ಗದಾಯುದ್ಧದಲ್ಲಿ ಜರಾಸಂಧ ಸೋತು ಹೋದ. ಆಗ ಜರಾಸಂಧ ಹೇಳ್ತಾನೆ, ಭೀಮ ಬಿಟ್ಬಿಡು, ಶಾಸ್ತ್ರದಲ್ಲಿ ಚರ್ಚೆ ಮಾಡೋಣ. ಶಾಸ್ತ್ರದಲ್ಲಿ ನನ್ನ ಒಪ್ಪದು, ನಾನು ಸೋಲಿಸ್ತೇನೆ. ಭೀಮ ಹೇಳಿದ ಬೇಕಾದ ಪ್ರಶ್ನೆಗಳು, ಏನು ಬೇಕಾದ ಪ್ರಶ್ನೆಗಳು? ವಿಷ್ಣು ಸರ್ವೋತ್ತಮ ಅಂತ ಅನ್ನೋದು ನೀನು ಸ್ಥಾಪನೆ ಮಾಡಿ ತೋರಿಸ್ಬೇಕು. ಆದರೆ ಭೀಮ ಹೇಳ್ದ, ಆದರೆ ಅಂದರೆ ಏನಪ್ಪ? ಆದರೆ ಅಂತಂದರೆ ನನಗೆ ವೇದದಲ್ಲಿ ಪ್ರಮಾಣ ಬಂದಿದೆ, ನನಗೆ ಬೇಕಾಗಿಲ್ಲ. ನಾವು ವೇದ ಒಪ್ಪಂಗಿಲ್ಲ. ಉಪನಿಷತ್ತಲ್ಲಿ ಬಂದಿದೆ ಒಪ್ಪೋದಿಲ್ಲ, ಭಾಗವತದಲ್ಲಿ ಬಂದಿದೆ ಒಪ್ಪೋದಿಲ್ಲ, ಮಹಾಭಾರತದಲ್ಲಿ ಬಂದಿದೆ ಒಪ್ಪೋದಿಲ್ಲ. ನಾನು ಯಾವ ಗ್ರಂಥ ಒಪ್ಪೋದಿಲ್ಲ. ನನಗೆ ಆಗಮ ಬೇಕಾಗಿಲ್ಲ, ನನಗೆ ಅನುಮಾನವೂ ಬೇಕಾಗಿಲ್ಲ, ತರ್ಕವೂ ಬೇಕಾಗಿಲ್ಲ. ನನಗೆ ಪ್ರತ್ಯಕ್ಷವಾಗಿ ತೋರಿಸ್ಬೇಕು ವಿಷ್ಣು ಸರ್ವೋತ್ತಮ ಅಂತ. ಪ್ರತ್ಯಕ್ಷದಿಂದ ದೇವರು ಕಣ್ಣಿಗೆ ಕಾಣಿಸೋದಿಲ್ಲ. ದೇವರು ಅತೀಂದ್ರಿಯ, ಅವನನ್ನು ಸರ್ವೋತ್ತಮ ಅಂತೇಳಿ ಪ್ರತ್ಯಕ್ಷದಿಂದ ಸಾಧಿಸ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಭೀಮ ಸೋಲು ಒಪ್ಕೊಳ್ತಾನೆ ಅಂತನ್ನೋ ಒಂದು ಕಲ್ಪನೆ ಆ ಜರಾಸಂಧನೆ. ಈ ಪ್ರಶ್ನೆ ಕೇಳಿದ ಕ್ಷಣಕ್ಕೆ ಭೀಮ ಎದ್ದು ನಿಂತ್ಕೊಂಡ. ವಿಷ್ಣು ಸರ್ವೋತ್ತಮ ಅಂತನ್ನೋದಕ್ಕೋಸ್ಕರ ಆಗಮ ಬೇಕಾಗಿಲ್ಲ, ಲಾಜಿಕ್ ಬೇಕಾಗಿಲ್ಲ. ಸರಿ, ನಾ ಇದ್ದೇನೆ, ನಾನೇ ಪ್ರತ್ಯಕ್ಷ ಪ್ರಮಾಣ. ಜರಾಸಂಧ ಅಂತಾನೆ, ನೀನೇ ಪ್ರತ್ಯಕ್ಷ ಪ್ರಮಾಣ. ಹೇಗೆ? ಎಲ್ಲರೂ ಕೂಡಿ ಯುದ್ಧಕ್ಕೆ ಬನ್ನಿ. ನಿಮ್ಮೆಲ್ಲರಿಗಿಂತಲೂ ಶ್ರೇಷ್ಠ ನಾನು ಶ್ರೇಷ್ಠನಾದ ಮೇಲೆ ನನ್ನ ಆರಾಧ್ಯನು ಸರ್ವಶ್ರೇಷ್ಠ ಆಗಲೇಬೇಕು. ನಾನು ಅವನ ಬಗ್ಗೆ ನಾನೇ ಸಾಕ್ಷಾತ್ ಪ್ರಮಾಣ. ಪರಮಾತ್ಮನ ಭಕ್ತನಾದ ಭೀಮ ಜೀವೋತ್ತಮನಾದ್ದರಿಂದಾಗಿ ಅವನ ಸ್ವಾಮಿಯಾದ ಪರಮಾತ್ಮ ಸರ್ವೋತ್ತಮ, ತಾನಾಗೆ ನಿರ್ಣಯವಾಗ್ತದೆ. ಇದು ಪ್ರತ್ಯಕ್ಷ ಸಿದ್ಧ, ಪ್ರತ್ಯಕ್ಷ ಪ್ರಮಾಣ ಸಿದ್ಧ. ನಾನೇ ಪ್ರತ್ಯಕ್ಷ ಪ್ರಮಾಣ. ಜರಾಸಂಧ, ನಮ್ಮ ಅಪ್ಪ ಅಮ್ಮ ನನಗೆ ಹೆಸರು ಇಡುವಾಗ ಭಾಳ ವಿಚಾರ ಮಾಡಿ ಇಟ್ಟಿದ್ದಾರಪ್ಪ. ನನ್ನ ಹೆಸರು ಭೀಮ ಅಂತ ಇಟ್ಟಿದ್ದಾರೆ, ಭೀಮಸೇನ ಅಂತ ಹೆಸರಿಟ್ಟಿದ್ದಾರೆ. ಭೀಮ ಅಂತಂದ್ರೇನು? ಬಿಭರ್ತಿ ಮಾಹಾ ಇತಿ ಭೀಮಃ. ಪರಮಾತ್ಮನ ಸರ್ವೋತ್ತಮತ್ವಾದ ವಿಷಯಗಳಿಗೆ ಭೀಮಸೇನ ದೇವರು ಸಾಕ್ಷಾತ್ ಪ್ರಮಾಣರು. ಇದನ್ನೇ ಪರಮಾತ್ಮ ಸರ್ವೋತ್ತಮ ಅಂತ ಅನ್ನೋದಕ್ಕೋಸ್ಕರ ಸಾಕ್ಷಾತ್ ಪ್ರಮಾಣರು ಅಂತ. ಟೀಕಾಕೃತ್ಪಾದರ ಸ್ತೋತ್ರ ಮಾಡುವಾಗ ಸ್ಪಷ್ಟಂ ಪ್ರಮಾಣಂ ಇಮೆ, ನನಗೆ ವೇದ ಪರಮಾತ್ಮನೇ ಮಧ್ವಾಚಾರ್ಯ ಸ್ಪಷ್ಟ ಪ್ರಮಾಣರು ಅಂತಿಕೊಂಡು ಅಂತ ಹೇಳ್ತಾರೆ. ಆದ್ದರಿಂದಾಗಿ ನಾನು ಪ್ರತ್ಯಕ್ಷ ಪ್ರಮಾಣ, ವಿಷ್ಣು ಸರ್ವೋತ್ತಮ ಅಂತ ಅನ್ನೋದಕ್ಕೋಸ್ಕರ ಇದಕ್ಕೆ ಭಕ್ತಿ ಅಂತಂತಾರೆ. ಪರಮಾತ್ಮನ ವಿಷಯದಲ್ಲಿ ಬಂದ ಆಕ್ಷೇಪವನ್ನು ನಿವಾರಣೆ ಮಾಡಿದಾಗಲೇ ಅದು ಭಕ್ತಿ ಅಂತ ಅನ್ಸ್ಕೊಳ್ತಾರೆ. ಅದಕ್ಕೋಸ್ಕರ ಪ್ರಯತ್ನಶೀಲರಾಗಿರ್ಬೇಕು, ಅಧ್ಯಯನ ಮಾಡ್ಕೋತಿರ್ಬೇಕು. ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇದ್ದರೆ ಪರಮಾತ್ಮಕ ವಿಷಯವಾದಂಥ ತಿಳುವಳಿಕೆ ಬರ್ತದೆ. ತಿಳುವಳಿಕೆ ಬಂದ ಕ್ಷಣಕ್ಕೇನೆ ಜಿಜ್ಞಾಸೆ ಬರ್ತದೆ. ಜಿಜ್ಞಾಸೆ ಬಂದ ಕ್ಷಣಕ್ಕೇನೆ ಅಭ್ಯಾಸ ಮಾಡ್ತೇವೆ. ಸಂಶಯ ಬಂದಾಗ ಗುರುಗಳ ಹತ್ರ ಹೋಗಿ ಪರಿಹಾರ ಮಾಡ್ಕೊಳ್ತೇವೆ. ಗುರುಗಳಿಂದ ಯುಕ್ತಿಯ ಬಗ್ಗೆಯೂ ಕೂಡ ಅಭ್ಯಾಸ ಮಾಡಿಕೊಳ್ತೇವೆ. ಆಗ ನಮಗೆ ನಿರವಧಿಕ ಅನಂತ ಅನವದ್ಯ ಕಲ್ಯಾಣ ಗುಣಗಣತ್ವದ ಜ್ಞಾನವಾಗ್ತದೆ.
ಆ ಜ್ಞಾನದ ನಂತರ ಅವನಲ್ಲಿ ವಿಶ್ವಾಸ ದೃಢವಾಗ್ತದೆ. ನಿರಂತರಾಯ ಸಹಸ್ರೇಣಾಪ್ಯ ಅಪ್ರತಿಬದ್ಧ ಅನ್ನೋ ಲಕ್ಷಣ ಬರ್ತದೆ. ಆನಂತರ ಅವನನ್ನು ಬಿಟ್ಟಿರಲಿಕ್ಕಾಗೋದಿಲ್ಲ. ಇದೇ ಪ್ರೀತಿ, ಪ್ರೇಮ ಪ್ರವಾಹ ಭಕ್ತಿ ಅಂತನ್ನುವುದಕ್ಕೋಸ್ಕರ ಭೀಮ ಸಾಕ್ಷಾತ್ ಪ್ರಮಾಣ. ಭೀಮನ ಸಾಕ್ಷಾತ್ ಪ್ರಮಾಣವನ್ನು ಇಲ್ಲಿ ನಾವು ಕಾಣ್ತೇವೆ. ಆಗ ಜರಾಸಂಧನಿಗೆ ಭೀಮಸೇನ ನೀನು ನನಗಿಂತ ಕಡಿಮೆಯನ್ನು ತೋರಿಸ್ತೀನಿ ಬಾ ಅಂತ ತಿಳ್ಕೊಂಡು ಕುಸ್ತಿಗೆ ಕರೆದು ಅವನನ್ನು ಎತ್ತಿ ಎಸೆದರೆ ಆ ಜರಾಸಂಧ ಸೀದಾ ಹೋಗಿ ಗಂಗಾ ನದಿಯೊಳಗೆ ಬಿದ್ದ. ಯಾಕೆ ಅಂತಂದರೆ ಗಂಗಾ ನದಿ ಸ್ನಾನ ಜರಾಸಂಧ ಮಾಡ್ತಿರಲಿಲ್ಲ. ಯಾಕೆ? ಗಂಗಾ ಇದು ದೇವರ ಪಾದದಿಂದ ಹುಟ್ಟಿದೆ. ದೇವರ ಪಾದದಿಂದ ಹುಟ್ಟಿದಂಗೆ ಗಂಗಾನ ಯಾಕೆ ಸ್ನಾನ ಮಾಡಲಿ? ನಾನು ಶಿವಸರ್ವೋತ್ತಮ ಅಂತಕ್ಕಂಥವನು. ಈ ವಿಷ್ಣುವಿನ ಪಾದೋಗದಲ್ಲಿ ಯಾಕೆ ಸ್ನಾನ ಮಾಡಲಿ ಅಂಥೇಳಿ ಗಂಗೆಯಲ್ಲಿ ಸ್ನಾನವನ್ನು ಮಾಡ್ತಿರಲಿಲ್ಲ. ನಮ್ಮಲ್ಲಿ ಕೆಲವು ವೀರ ವೈಷ್ಣವರಿದ್ದಾರೆ. ಬಹುಶಃ ಶ್ರೀ ವೈಷ್ಣವರಲ್ಲಿ ಕೆಲವು ಪಂಗಡ ಇದೆ. ಕಾಶಿಗೆ ಹೋದರೆ ಗಂಗಾ ನದಿಯಲ್ಲಿ ಸ್ನಾನ ಮಾಡೋದಿಲ್ಲ. ಏನಪ್ಪ ಇದು ವಿಚಿತ್ರ? ಇದು ವಿಚಿತ್ರ ಅಲ್ರಿ, ಸತ್ಯ ಸಚಿತ್ರ. ಯಾಕೆ? ನಾವು ವಿಷ್ಣು ಸರ್ವೋತ್ತಮ ಅಂತ ಹೋಗ್ತೇವೆ, ರುದ್ರದೇವರನ್ನು ಸರ್ವಥಾ ಪೂಜೆ ಮಾಡಿಸೋದಿಲ್ಲ. ಅದು ಗಂಗಾ ರುದ್ರದೇವರು ಜಡಿ ಮೇಲಿಂದ ಬಂದದ್ರಿ, ಪರಮಾತ್ಮನ ಪಾದದಿಂದ ಬಂದಿದ್ರು. ರುದ್ರದೇವರು ಜಡಿ ಮೇಲಿಂದ ಕೆಳಗೆ ಬಂದರು. ಅದು ಶಿವನಿರ್ಮಾಲ್ಯ, ಸ್ನಾನ ಮಾಡಂಗಿಲ್ಲ ಅಂತನ್ನುವ ಹುಚ್ಚರು ಜಗತ್ತಿನೊಳಗಿದ್ದ. ಆದರೆ ಭೀಮಸೇನ ಹಾಗಲ್ಲ. ದೇವರ ಬಗ್ಗೆ ಎಂದಿಗೂ ಅವನಿಗೆ ಸಂಶಯವೇ ಬರಲಿಲ್ಲ. ಗುಣಗಣತ್ವದ ಜ್ಞಾನ ಇತ್ತವನಲ್ಲಿ, ಬರೀ ಇನ್ಫಾರ್ಮೇಶನ್ ಅಲ್ಲ. ದೇವರ ಬಗ್ಗೆ ಸ್ವಲ್ಪವೂ ಕೂಡ ಸಂಶಯ ಬರಲಿಲ್ಲ. ಹಾಗಾದರೆ ಧರ್ಮರಾಜನ ಸಂಶಯ ಬಂತೇನು? ಬಂದಿತ್ತು. ಧರ್ಮರಾಜ ಭೀಮಾರ್ಜುನರನ್ನು ಜರಾಸಂಧರು ಹೋಗುವಾಗ ಸಂಶಯ ವ್ಯಕ್ತಪಡಿಸಿದ. ಅಲ್ಲೋ ಕೃಷ್ಣ, ನೀನೇ ಅವನು ಕೊಲ್ಲಿಕ್ಕಾಗಲಿಲ್ಲ, ಭೀಮಸೇನನ್ನು ಕೊಲ್ತಾನೋ? ನನಗೇನಪ್ಪ ಸಂಶಯ ಇದೆ ಅಂತೇಳಿ ದೇವರ ವಿಷಯದಲ್ಲಿ ಸಂಶಯವನ್ನು ವ್ಯಕ್ತಪಡಿಸಿದ ಯುಧಿಷ್ಠಿರ. ಅರ್ಜುನ ಪರಮಾತ್ಮ ಯಜ್ಞ ದೀಕ್ಷಿತನಾದಾಗ ಬ್ರಾಹ್ಮಣನಿಗೆ ನಾ ಬರ್ತೀನಿ, ನನ್ನ ಮಗನ ಸಂರಕ್ಷಣೆ ಮಾಡ್ತೇನೆ. ಬ್ರಾಹ್ಮಣ ಹೇಳ್ತಾನೆ, ಕೃಷ್ಣನೇ ಆಗಂಗಿಲ್ಲ ಅಂತ ನಿನ್ಗಿನ ಕಡೆಯಿಂದ ಆಗ್ತದೋ? ಆಗ ಅರ್ಜುನ ಒಳ್ಳೆಯನ ಮಾಡ್ತಾನೆ. ಕೃಷ್ಣ ಎಷ್ಟಾದನಕಾಯ, ನಾನು ಅಭಿಜಾತ ಕ್ಷತ್ರಿಯ, ಧನುರ್ವೇದದ ಸಂಪೂರ್ಣ ಪಂಡಿತ, ಬರ್ತೀನಿ ನಡಿ. ಕೃಷ್ಣನಕ್ಕಿಂತಲೂ ನಾನು ಶ್ರೇಷ್ಠ ಇದ್ದೀನಿ ಅಂತೇಳಿ ಒಂದು ಕ್ಷಣವಾದರೂ ಕೂಡ ಕೃಷ್ಣ ವಿರುದ್ಧ ಮಾತನಾಡಿದ ಅರ್ಜುನ. ಕೃಷ್ಣನನ್ನು ಸ್ವಲ್ಪ ಹೊತ್ತು ತಿರಸ್ಕರಿಸಿದ. ಆದ್ದರಿಂದಾಗಿ ಅರ್ಜುನನೂ ತಪ್ಪು ಮಾಡಿದ, ವಿದುರನೂ ತಪ್ಪು ಮಾಡಿದ. ಸಂಧಾನಕ್ಕೆ ಬಂದಾಗ ಕೃಷ್ಣ ಊಟ ಅಂದಲ್ಲಿ ಹೋಗಬೇಡ, ಅವ್ರು ಕಟ್ಟಿ ಹಾಕ್ತಾರೆ, ನನ್ನ ಮನೆಯಿಂದ ಒಂದು ಕಾಲ್ದಾರಿ ಅದ, ಆ ಕಾಲ್ದಾರಿಯಿಂದ ಹೋಗು, ಅಲ್ಲಿ ಗಂಗಾ ನದಿ ದಂಡಿ ಮೇಲೆ ನಮ್ಮ ನೌಕಾ ತಯಾರದ, ಅಲ್ಲಿ ಕೂಡು, ಅವ್ರು ನಿನಗೆ ಹಸ್ತನಾವತಿ ಮುಟ್ಟಿಸ್ತಾರೆ. ಕೃಷ್ಣ ಎಲ್ಲಿ ದುರ್ಯೋಧನಾದಿಗಳಿಂದ ಕಟ್ಟಿಸಿಕೊಳ್ತಾನೋ ಅಂತ ತಿಳ್ಕೊಂಡಂತೇಳಿ ಕೃಷ್ಣನ ಬಗ್ಗೆ ಅಸಮರ್ಥತೆಯನ್ನು ವ್ಯಕ್ತಪಡಿಸಿದವನು ಅರ್ಜುನ. ಆದರೆ ನಕುಲ ರಾಸಯಾಗದಲ್ಲಿ ಹೋಗಿ ಯಾದವರಿಗೆ ಲೆಟರ್ ಕಳಿಸಿದ. ಕೃಷ್ಣ ಬಲರಾಮ, ನೀವು ರಾಸಯಾಗದಲ್ಲಿ ನಮ್ಮ ಮಂಡಲಿಕರಾಗ್ತೀರಾ, ಯುದ್ಧಕ್ಕೆ ಬರ್ತೀರಾ? ನಕುಲ ಕರದಾನಾಯ ಅಂತ ಹೇಳಿ ಆ ಕೃಷ್ಣವನ್ನು ಕಿವಿ ಹಿಂಡಿ ಕರ ಕೇಳುತ್ತೆ.
ಆದ ಕೈ ಮುಗಿತಾನೆ. ಆದರೆ ಮೊದಲು ಆರ್ಡರ್ ಕೊಡ್ತಾನೆ, ಟ್ಯಾಕ್ಸ್ ತಂದುಕೊಡು ಅಂತ. ಅವನ ಭಕ್ತಿಯಲ್ಲೂ ಕೂಡ ಕಂಡ ಬಂತು. ಸಹದೇವ ಯುದ್ಧ ಎಲ್ಲ ಮುಗಿದ ಮೇಲೆ ಕೃಷ್ಣನ ಹತ್ರ ಬಂದು, ಕೃಷ್ಣ, ಇಷ್ಟು ನರಸಂಹಾರ ನೀನು ಉಳಿಸ್ಬೋದಾಗಿತ್ತು. ಈ ನರಸಂಹಾರವನ್ನು ನೀನು ಉಳಿಸಬಹುದಾಗಿತ್ತು. ಯಾಕೆ ಮನಸ್ಸು ಮಾಡಲಿಲ್ಲ ಅಂತ ಪರಮಾತ್ಮನ ನೀತಿಯ ಬಗ್ಗೆ ಸಂಶಯವನ್ನು ವ್ಯಕ್ತಪಡಿಸಿದ. ಇವತ್ತು ಕೂಡ ನಮ್ಮವರೆಲ್ಲ, ಎಲ್ಲರಲ್ಲಿಯೂ ಕೂಡ ದೇವರ ಬಗ್ಗೆ ಒಂದು ಸಂಶಯ ಬರ್ತಾ ಇದೆ. ಮೊನ್ನೆ ಕಾಶ್ಮೀರದಲ್ಲಿ 26 ಜನ ಹೆಸರು ಕೇಳಿ, ಧರ್ಮ ಕೇಳಿ ಅವರನ್ನು ಗುಂಡಾಕೊಂಡ್ರು. ಪರಮಾತ್ಮ ಅಷ್ಟು ಹಿಂದೂಗಳನ್ನು ಯಾಕೆ ಸಂರಕ್ಷಣೆ ಮಾಡಲಿಲ್ಲ? ದೇವರು ಕರುಣಾ ಸಮುದ್ರ ಅಲ್ಲೇನು? ದೇವರು ದಯಾಸಾಗರನಲ್ಲೇನು? ಈ ಪ್ರಶ್ನೆಗೆ ಶ್ರೀಕೃಷ್ಣ ಬಾರ ಮೊದಲೇ ಉತ್ತರ ಕೊಟ್ಟಿದ್ದ. ನಾನು ಜಗತ್ತಿನ ನಿಯಾಮಕ, ಜಗತ್ತಿನಲ್ಲಿ 3 ಗುಣಗಳನ್ನು ಅವಕಾಶ ಕೊಟ್ಟವನೇ ನಾನು. ಆದ್ದರಿಂದ ಒಮ್ಮೆ ಸತ್ವಗುಣಕ್ಕೆ ಜಯವಾಗ್ತದೆ, ವಕ್ತ್ ಬಿಲ್ ಪಾಸ್ ಆಗ್ತದೆ. ಒಮ್ಮೆ ರಜೋಗುಣಕ್ಕೆ ಉನ್ನಾಹ ಬರ್ತದೆ. ರಜೋಗುಣ ಉನ್ನಾಹ ಬಂದಾಗ ನಾವು ಮಜಾ ಮಾಡಬೇಕು, ಮನರಂಜನೆ ಮಾಡಬೇಕು, ಕುಲು ಮನಾಲಿಗೆ ಹೋಗಬೇಕು, ಪಹಲ್ಗಾಮಕ್ಕೆ ಹೋಗಬೇಕು, ಅಲ್ಲಿ ಹೋಗಬೇಕು ಅಂತೇಳಿ ಈ ರೀತಿಯಾಗಿ ದೇವರನ್ನು ಮರೆತು ಭೋಗದ ಕಡೆಗೆ ಹೋಗ್ತೇವೆ. ತಮೋಗುಣವನ್ನು ಆದಾಗ ಆಗ ಎಷ್ಟೋ ಜನರು ಸಜ್ಜನರು ಕೂಡ ಕೊಲ್ಲಲ್ಪಡ್ತಾರೆ. ರಾಮ ಬರೋಕ್ಕಿಂತ ಮೊದಲು ಎಷ್ಟೋ ಋಷಿಗಳು ಕೊಲ್ಲಲಿಲ್ಲ. ರಾಮ ಮೊದಲೇ ತಡಿಬೋದಾಗಿತ್ತಲ್ಲ. ಮಹಾಭಾರತ ಯುದ್ಧದಲ್ಲಿ ಅಭಿಮನ್ಯುವಿನಂತವನು ದೇವೋತ್ವಾದ, ದೇವರು ತಡಿಬೇಕಬಹುದಾಗಿತ್ತಲ್ಲ. ದೇವರು ಹೇಳ್ತಾನೆ, ಪ್ರತಿಯೊಬ್ಬರು ಕೂಡ ತಮ್ಮ ಕರ್ಮಾನುಸಾರವಾದ ರೀತಿಯಲ್ಲಿ ಇಂಥ ವೇಳೆಯಲ್ಲಿ ಇಂಥ ಸಮಯದಲ್ಲಿ ಮರಣ ಹೊಂದಬೇಕು ಅಂತ ನನ್ನ ಸತ್ಸಂಕಲ್ಪ. ಯಾರು ಹೋದರು ಅವರ ಆಯುಷ್ಯ ಮುಗಿದಿತ್ತು, ಅದಕ್ಕೆ ಹೋದರು. ಅಥವಾ ಅವರ ಅಪಮೃತ್ಯು ಇತ್ತು, ಅವರ ಅಪಮೃತ್ಯು ಪರಿಹಾರಕ್ಕೋಸ್ಕರ ಪ್ರಯತ್ನ ಮಾಡಿರಲಿಲ್ಲ. ಪರಮಾತ್ಮ ಹೇಳ್ತಾನೆ, ಅಪಮೃತ್ಯು ನಿವಾರಣೆಗೋಸ್ಕರ ಪ್ರಯತ್ನ ಮಾಡಿ. ದಿನಾಲು ನಾವು ಪರಮಾತ್ಮನ ಹತ್ರ ಕೇಳ್ಕೊಳ್ತೀವ, ನರಸಿಂಹದೇವರ ಸ್ತೋತ್ರ ಪಾರಾಯಣ ಮಾಡ್ತೀಯ. ದಹದ ನರಸಿಂಹ ಅಸಹ್ಯ ವೀರ್ಯ ಆಯುತಮ್ಮೆ ಮೃತ್ಯೋರ್ ನಮಾಮ್ಯಹಂ. ಅಪಮೃತ್ಯು ಪರಿಹರಿಸು ಅನಿಲ ದೇವ ಅಂತೇಳಿ ಪರಮಾತ್ಮನನ್ನು, ವಾಯುದೇವರನ್ನು ಪ್ರಾರ್ಥನೆ ಮಾಡ್ತೇವೆ. ನಾವು ಸಂಕಟ ಬಂದಾಗಷ್ಟೇ ವೆಂಕಟರಮಣ ಅಂತಕ್ಕಂಥವರು. ಆದ್ದರಿಂದಾಗಿ ಅಪಮೃತ್ಯು ಬರಬಾರದು ಅಂತ ದೇವರನ್ನು ದಿನಾಲು ಕೇಳ್ಕೊಳ್ಬೇಕು. ಕಾಲ ಮೃತ್ಯು ಇದ್ದರೂ ಕೂಡ ಅನಾಯಾಸೇನ ಮರಣಂ, ಈ ರೀತಿ ದುರ್ಮರಣ ಬೇಕಾಗಿಲ್ಲ. ಆದ್ದರಿಂದ 26 ಜನ ನಿರಪರಾಧಿಗಳ ಪ್ರಾಣ ಹೋಯಿತು. ವ್ಯವಹಾರಕ್ಕೆ ಸರಿ. ಆದರೆ ತತ್ವಜ್ಞಾನದ ಪ್ರಕಾರ ಅವರ ಕರ್ಮ ಆ ರೀತಿಯಾಗಿತ್ತು. ಉಳಿದವರ ಕರ್ಮ ಅವರಿಗಿಂತ ಸ್ವಲ್ಪ ಬೆಟರ್ ಇತ್ತು, ಉಳಿದರು. ಪ್ರಾಣ ಬಿಟ್ಟವರ ಕರ್ಮ ಅವರಿಗೆ ಆ ರೀತಿಯಾಗಿ ಅವರು ಅಪಮೃತ್ಯು ಪರಿಹಾರಕ್ಕೋಸ್ಕರ ಉಪಾಯ ಮಾಡಿರಲಿಲ್ಲ. ಆದ್ದರಿಂದ ಹೋದರು. ಭಗವಂತನ ಸಂಕಲ್ಪ ಇಲ್ಲದೆ ಏನೂ ಆಗೋದಿಲ್ಲ. ಇದನ್ನು ನಿರ್ಧಾರ ನೆನಪಿಟ್ಟುಕೊಳ್ಳಿ. ಪರಮಾತ್ಮನ ಸಂಕಲ್ಪಾನುಸಾರವಾಗಿ ಆಗ್ತದೆ. ಯಾರು ಗುಂಡು ಹೊಡೆಸ್ಕೊಂಡು ಉಳಿದ್ರು, ಉಳಿದಿದ್ದಾರೆ ಗಾಯಾಳುಗಳಾಗಿ, ಅವರು
ಸ್ವಲ್ಪ ಏನಾದರೂ ಪರಮಾತ್ಮನ ಬಗ್ಗೆ ತಿಳ್ಕೊಂಡಿರಬೇಕು, ಅವರಿಗೆ ಅಪಮೃತ್ಯು ಬಂದಿರಲಿಕ್ಕಿಲ್ಲ. ಆದರೆ ಯಾರು ಹೋಗಿದ್ದಾರೆ ಅಪಮೃತ್ಯು ಪರಿಹಾರಕ್ಕೋಸ್ಕರ ಪ್ರಯತ್ನ ಮಾಡಿಲ್ಲ. ಇದರರ್ಥ 26 ಜನ ಹೋಗಿದ್ದಾರೆ, ಆಚಾರ್ಯರಿಗೆ ದುಃಖ ಆಗಿಲ್ಲ, ಏನೋ ಹೇಳ್ತಾರೆ ಅಂತ ಅನ್ಲಿಕ್ಕೆ ಹೋಗಬೇಡಿ. ನಮ್ಗೆ ಭಾಳ ದುಃಖ ಆಗಿದೆ. ನಮ್ಮ ಹಿಂದೂಗಳ ಮೇಲೆ ಅಟ್ಯಾಕ್ ಆಗಿರ್ತಕ್ಕಂಥ ದುಃಖ ಆಗಿದೆ. ಇದರ ಬಗ್ಗೆ ನಂದೊಂದು ಸಜೆಷನ್ ಇದೆ, ಅದು ಸರಿಯೋ ತಪ್ಪು ಗೊತ್ತಿಲ್ಲ. ನಾವು ಕಾಶ್ಮೀರ ಆಗಲಿ, ಕುಲು ಮನಾಲಿ ಆಗಲಿ, ಇಲ್ಲಿ ಹೋಗಿ ಲಕ್ಷಾವಧಿ ರೂಪಾಯಿ ಖರ್ಚು ಮಾಡ್ತೇವೆ. ಅದರ ಲಾಭ ಯಾರಿಗೆ ಸಿಗ್ತದೆ? ಆ ಲಾಭ ಯಾರಿಗೆ ಸಿಗ್ತದೆ ಹೇಳಿ? ಅಲ್ಲಿರ್ತಕ್ಕಂಥ ಹೋಟೆಲ್ದವರು ಎಲ್ಲರೂ, ಪ್ರತಿಯೊಬ್ಬ ಅಲ್ಲಿರ್ತಕ್ಕಂಥ ವ್ಯಾಪಾರಿಗಳೆಲ್ಲರೂ ನಮ್ಮವರಲ್ಲ, ನಮ್ಮನ್ನು ದ್ವೇಷ ಮಾಡ್ತಕ್ಕಂಥ ವ್ಯಕ್ತಿಗಳು. ಅವರಿಗೆ ನಾವ್ಯಾಕೆ ಲಾಭ ಮಾಡಿಕೊಡಬೇಕು? ನಮ್ಮ ದುಡ್ಡಿನಿಂದಲೇ ಅವರು ಶ್ರೀಮಂತರಾಗಿ ನಮ್ಮ ವಿರುದ್ಧ ಇವತ್ತು ಆ ಟೆರರಿಸ್ಟ್ಗೆ ಸಹಾಯ ಮಾಡಿದ 120 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಅಂದರೆ ಅಷ್ಟು ಜನ ನಮ್ಮ ಹಣವನ್ನೇ ತೆಗೆದುಕೊಂಡು ನಮ್ಮ ಹಣದಿಂದಲೇ, ಯಾಕಂದರೆ ಅಲ್ಲಿಂದ ಬರ್ತಕ್ಕಂಥ ಆ್ಯಪಲ್ ಕೊಂಡು ತೆಗೆದುಕೊಳ್ತೇವೆ, ಅಲ್ಲಿಂದ ಬರ್ತಕ್ಕಂಥ ಪದಾರ್ಥಗಳನ್ನು ಕೊಂಡು ತೆಗೆದುಕೊಳ್ತೇವೆ. ಯಾವ ವ್ಯಕ್ತಿಗಳು ದೇವದ್ವೇಷಗಳಿದ್ದಾರೆ, ಶಾಸ್ತ್ರ ಪ್ರಕಾರ ರಾಕ್ಷಸರು. ರಾಕ್ಷಸರನ್ನು ನಾವು ಪೋಷಣೆ ಮಾಡಬಾರ್ದು. ಇದು ಭಕ್ತರ ಲಕ್ಷಣ ಅಲ್ಲ. ಆದ್ದರಿಂದಾಗಿ ನೀವೆಲ್ಲ ಹೋಗುವಾಗ ಮಧ್ಯೆ ಡಾಬಾ ಗೀಬಾ ಹೇಳ್ಕೊಳ್ತೀರಿ. 90% ಡಾಬಾ ಅವ್ರ ಕೈಯಲ್ಲೇ ಇದೆ. ನಿಮ್ಮ ಮನೆಗೆ ಎಲೆಕ್ಟ್ರಿಷಿಯನ್ ಕರೀತೀರಿ, ಟೈರ್ ಪಂಕ್ಚರನ್ನು ಸರಿ ಮಾಡಿಸ್ಕೊಳ್ತೀರಿ. ಆದರೆ ಆ ವ್ಯಕ್ತಿ ಯಾರು ಅಂತ ಒಂದು ವಿಚಾರ ಮಾಡ್ತೇವೆ. ಅವನಿಗೆ ನಮ್ಮಿಂದ ಸಹಾಯವಾಗಬಾರದು, ತಾವಾಗೇ ಅವರ ಶಕ್ತಿ ಕ್ಷೀಣವಾಗ್ತದೆ. ಈ ಪ್ರಯತ್ನವಾದರೂ ನಾವು ಮಾಡ್ಬೋದಲ್ಲ. ಯಾರು ನಮ್ಮನ್ನು ಧರ್ಮದ ಹೆಸರಿನಿಂದ ದ್ವೇಷ ಮಾಡ್ತಾರೆ, ನಾವು ನಮ್ಮಿಂದ ಅವರಿಗೆ ಲಾಭವಾಗದಂತೆ ನೋಡ್ಕೊಳ್ಬೇಕು. ಇನ್ನು ಬಾಯ್ಬಿಟ್ಟು ಹೇಳಬೇಕು ಅಂತ ತಿಳ್ಕೊಂಡಂತಂದರೆ, ನೀವೇನು ಮಾಲ್ದಿಂದ ಸಾಮಾನು ತರಿಸ್ತೀರಿ, ಜೊಮ್ಯಾಟೊ ಪೊಮ್ಯಾಟೊ ಏನೋ ಬಂದಿವೆ ಇಲ್ಲ, ಅವುಗಳಿಂದ ಏನೋ ಸಾಮಾನು ತರಿಸ್ತೀರಿ, ಬ್ಲಿಂಕೆಟ್ಗಳಿಂದ ಸಾಮಾನು ತರಿಸ್ತೀರಿ. ಆದರೆ ಆ ಅಂಗಡಿಯವರು ಯಾರು? ಅವರು ನಮ್ಮ ಸಹಾಯಕ್ಕೆ ಯೋಗ್ಯರೇ? ಇವತ್ತಿನ ದಿವಸ ಎಷ್ಟೋ ಸಾಮಾನುಗಳನ್ನು ನಾವು ತರಿಸ್ತೇವೆ. ಅಮೆಜಾನ್ ಅಂತೇನೋ ಇದೆ ಅಂತ, ಅವರು ಬ್ರಹ್ಮದ್ವೇಷಗಳು, ಬ್ರಾಹ್ಮಣ ದ್ವೇಷಗಳು, ಹಿಂದೂ ದೇಶಗಳು. ಯಾಕೆ ಅವರಿಗೆ ಲಾಭ ಮಾಡಿಕೊಡ್ಬೇಕು? ಮತ್ತೆ ಅವ್ರು ನಮ್ಮ ನೋಡಿತಾರೆ ಅಂತೇಳಿ ನಾವು ಯಾಕೆ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಸಾಮರ್ಥ್ಯವನ್ನು ಸಂಪಾದನೆ ಮಾಡಬಾರ್ದು? ನಾವು ಯಾಕೆ ನಮ್ಮ ಮಕ್ಕಳಿಗೆ RSS ಕಲಿಸಿಕೊಟ್ಟು ಅವರಿಗೆ ಆತ್ಮರಕ್ಷಣೆಯನ್ನು ಯಾಕೆ ಕಲಿಸಬಾರ್ದು? ನಮ್ಮ ಹೆಣ್ಣು ಮಕ್ಕಳಿಗೂ ಕೂಡ ಬಂದಿರೋ ವ್ಯಕ್ತಿಗೆ 4 ಮುಖಕ್ಕೆ ಹೊಡೆಯುವಂಥ ಸಾಮರ್ಥ್ಯವನ್ನು ನಮ್ಮ ಹೆಣ್ಮಕ್ಳಿಗೆ ನಾವು ಯಾಕೆ ಕಲಿಸಬಾರ್ದು? ಆತ್ಮರಕ್ಷಣೆಯನ್ನು ನಾವು ಯಾಕೆ ಕಲಿಸಬಾರ್ದು? ಕೇವಲ ಸರ್ಕಾರ ಮಾಡಲಿ ಅಂತಂದರೆ ಆಗೋದಿಲ್ಲ. ಅವರು ತಮ್ಮ ನಿಯಮ ಪ್ರಕಾರ ಎಷ್ಟು ಮಾಡ್ತಾರೆ. ಆದ್ದರಿಂದಾಗಿ ದಿನಾಲು ತಪ್ಪದೆ ನರಸಿಂಹದೇವರನ್ನು ಸ್ಮರಣೆ ಮಾಡ್ತಾ ಇದ್ದರೆ ಅಪಮೃತ್ಯು ಬರೋದಿಲ್ಲ. ಪಾಪ ಹೋದವರ ಆತ್ಮಕ್ಕೆ ಶಾಂತಿ ಸಿಗಲಿ, ನಾನೇನು ಬೇಡ ಅಂತ ಅನ್ನೋದಿಲ್ಲ. ಅದರ ಬದಲಾಗಿ ತಿರುಪತಿ ಯಾತ್ರೆಗೆ ಯಾಕೆ ಹೋಗ್ಬಾರ್ದು? ತಿರುಪತಿಯಲ್ಲೂ ಕೂಡ ಅದ್ಭುತವಾಗಿರ್ತಕ್ಕಂಥ ರಮ್ಯತೆ ಇದೆ. ಶೂರ್ಪಾಲಿಯಲ್ಲಿ ಕೂಡ ನದಿ ದಂಡೆ ಇದೆ. ಆ ನಂತರ ಇನ್ನೂ ಅನೇಕ ಕಡೆಯಲ್ಲಿಯೂ ಕೂಡ ಎಷ್ಟು ಸುಂದರವಾಗಿರ್ತಕ್ಕಂಥ ಪ್ರದೇಶಗಳಿವೆ. ದೇವಾಲಯಗಳು, ಸುಂದರವಾದ ದೇವಾಲಯಗಳಿವೆ. ಎಲ್ಲಿ ಸುರಕ್ಷತೆ ಇದೆ ಹೋಗಿ ಅಲ್ಲಿ.
ಆ ಪ್ರೀತಿ ಅದೇನು ಪಿಕ್ನಿಕ್ ಅಂತ ಇಟ್ಕೊಳ್ಳಿ. ನಾವು ದೇವರಿಗೆ ಬೈತೇವೆ, ದೇವ್ರು ಹೀಗೆ ಯಾಕೆ ಮಾಡಿದ್ದಾನೆ, ದೇವ್ರು ಮಾಡಲಿಲ್ಲ, ನಮ್ಮ ಕರ್ಮಾನುಸಾರವಾಗಿ ಫಲ ಕೊಟ್ಟಿದ್ದಾನೆ. ಈ ನೆವದಿಂದಾದರೂ ನಾವೆಲ್ಲರೂ ಒಂದಾಗೋಣ. ನಮ್ಮಲ್ಲಿ ಮತಭೇದಗಳಿದ್ದರೂ ಕೂಡ ನಾವು ಒಂದು, ನಮ್ಮ ಮತ, ನಮ್ಮ ಯಾರು ಫೇವರ್ ಇದ್ದಾರೆ ಅವರಿಗೆ ಮಾತ್ರ. ನಮ್ಮ ಸನಾತನ ಧರ್ಮ ಶ್ರೇಷ್ಠ. ನಿಜವಾಗಿ ಹೇಳಿ ನಾವು ಮಕ್ಕಳಿಗೆ ಸಮಾಧಾನ ಕಳಿಸ್ತಾ ಇದ್ದೇವೆ. ಕ್ಲಾಸಿಗೆ ಕಳಿಸ್ತೇವೆ, ಡಬಲ್ ಕ್ಲಾಸಿಗೆ ಕಳಿಸ್ತೇವೆ. ಅವ್ರಿಗೆ ಇಂಜಿನಿಯರ್ ಡಾಕ್ಟರ್ನ ಮಾಡ್ತೇವೆ. ಅವರಿಗೆ ಮೊಬೈಲ್ಗಳೆಲ್ಲ ತಂದು ಕೊಡ್ತೇವೆ. ಆದರೆ ಅವರನ್ನು ವಾರಕ್ಕೊಮ್ಮೆ ಆದರೂ ತಿಂಗಳಿಗೊಮ್ಮೆ ಆದರೂ ದೇವರ ಹತ್ರ ಕರೆದುಕೊಂಡು ಹೋಗ್ತೇವೆ, ದೇವಾಲಯಕ್ಕೆ ಕರೆದುಕೊಂಡು ಹೋಗ್ತೇವೆ. ನಾವು ನಮ್ಮ ಧರ್ಮ ಸಂರಕ್ಷಣೆ ಆಗಬೇಕು ಅಂತ ಅನ್ನೋದನ್ನು ಅವರಲ್ಲಿ ಮೂಡಿಸ್ತೇವೆಯಾ? ನಮ್ಮ ಧರ್ಮ ಉಳಿಸಿಕೊಳ್ಳಿ, ಅಭಕ್ಷ್ಯ ಭಕ್ಷಣ ಅಪೇಯಪಾನ ಬಿಡಿ ಅಂತ ನಾವು ಕಲಿಸ್ತೇವೆಯಾ? ಇಲ್ಲ. ಅದಕ್ಕೋಸ್ಕರ ನಮ್ಮ ಮೇಲೆ ಅನ್ಯಾಯವಾಗ್ತಾ ಇದೆ. ಅನ್ಯಾಯ ನಮ್ಮ ಕರ್ಮದಿಂದ ಆಗ್ತದೆ ಹೊರತು ದೇವರಿಂದಲ್ಲ. ದೇವರ ಬಗ್ಗೆ ಸಂಶಯ ಪಡಬಾರದು ಅಂತಿಕೊಂಡಂತ ಅನ್ನೋದನ್ನು ಶ್ರೀಕೃಷ್ಣ ಭೀಮಸೇನ ತನ್ನ ಜೀವನದ ಉದ್ದಕ್ಕೂ ತೋರಿಸಿಕೊಟ್ಟಿದ್ದಾನೆ. ಒಂದು ಸಲವೂ ಕೂಡ ಕೃಷ್ಣನ ಮೇಲೆ ಸಂಶಯ ವ್ಯಕ್ತಪಡಿಸಲಿಲ್ಲ, ದೇವರ ಬಗ್ಗೆ ಸಂಶಯ ವ್ಯಕ್ತಪಡಿಸಲಿಲ್ಲ. ಈ ಭಕ್ತಿಯ ಪ್ರತಿಮೂರ್ತಿ ಭೀಮಸೇನ. ಇನ್ನು ಭೀಮಸೇನನ ಇನ್ನು ಭಕ್ತಿಯ ಅಂಗಗಳ ಸಂದರ್ಭವನ್ನು ಅವನ ಚರಿತ್ರೆಯಲ್ಲಿ ಹುಡುಕೋದಕ್ಕೋಸ್ಕರ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ತ ವಿಶ್ವಂಸರಾಜಾಧಿಕಂ ಪ್ರೀಣಯಾಮ ವಾಸುದೇವಂ ದೇವತಾಮಂಡಲ ಖಂಡಮಂಡಲ. ಶ್ರೀಕೃಷ್ಣಾರ್ಪಣ.